ನನ್ನ ಬಗ್ಗೆ ಒಂದು ರೂಮರ್ ಇದೆ. ಏನು ಹೇಳಿ? ದಟ್ಸ್ ವೈ ಐ ಡೋಂಟ್ ಕಾಲ್ ಮೈ ಸೆಲ್ಫ್ ಅನ್ ಆಂಕರ್. ಇದೇ ಫಸ್ಟ್ ಇಂಟರ್ವ್ಯೂ ನಾನು ಫೇಸ್ ಮಾಡಿರೋದು, ತುಂಬ ಕಷ್ಟ. ಇದರಲ್ಲಿ ನಾನು ಮಾತಾಡೋದಕ್ಕಿಂತ ಜಾಸ್ತಿ ಸುಖ ಸಂಸಾರಕ್ಕೆ ಒಂದು ಗುಟ್ಟು, ಮೈ ವೈಫ್ ಇಸ್ ದ ಬೆಸ್ಟ್. ಸುಮ್ಮನೆ ಆರ್ಗ್ಯೂ ಮಾಡು, ಫೈನಲಿ ಅನು. ಬೋತ್ ಆಫ್ ದ ಡರ್ಟಿ ಆ್ಯಕ್ಚುಲಿ. ಯಾವತ್ತಾರು ನೆರಿಗೆ ಹಿಡ್ಕೊಟ್ಟಿದ್ದೀರಾ ಸೀರೆಗೆ? ಸೀರೆ ಉಟ್ಕೊಂಡ್ರೆ? ಹೌದಾ? ಅಫ್ಕೋರ್ಸ್, ಸೇಫ್ಟಿ ಪಿನ್ಸ್ ಎಲ್ಲ ನಾನೇ ಹಾಕೋದು. ನೈಸ್. ಹಾಗಾಗಿ ಏನಪ್ಪ, ಸೀರೆ ತೆಗೆಯೋದು ಮಾತ್ರ ಗೊತ್ತೇನಪ್ಪ. ಒಂದೇ ಟೈಮಲ್ಲಿ ಕಲರ್ಸ್ ಕನ್ನಡ, ಜಿ ಕನ್ನಡ ಮತ್ತು ಸ್ಟಾರ್ ಸುವರ್ಣ ಮೂರರಲ್ಲೂ ರಿಯಾಲಿಟಿ ಶೋ ಬಂದರೆ ಯಾವ್ದು ಒಪ್ಕೋತಾರೆ? ఈ ఎంటర్టైన్మెంట్ బరీ కర్ణాటక మాత్రం సీమిత అల్ల, తెలుగులో కూడా మీ ముందుకు రాబోతుంది. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಅಕುಲ್ ಪ್ಯಾನ್ ಕರ್ನಾಟಕ ಆ್ಯಂಕರ್, ಪ್ಯಾನ್ ಇಂಡಿಯಾ ಆ್ಯಂಕರ್. ಆ್ಯಕ್ಚುಲಿ ನಮ್ಮಲ್ಲಿ ಕನ್ನಡ ಚಾನಲ್ಗಳು ಎಲ್ಲ ಚಾನಲಲ್ಲೂ ಅಕುಲ್ ಮನೆ ಮಗ ಅಂತ ನಂಗೆ ಇವ್ರು DNA ಮೇಲೆ ಡೌಟ್. ಕರೆಕ್ಟ್. ನೀವು ಮನೆ ಮಗನ ಅಥವಾ ಮನಿ ಮಗನ? ಮನೆ ಮಗನಾಗಿರೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕತೆ ಇದೆ. ನವದುರ್ಗಿಯರು ಇರ್ತಾರೆ ಅಲ್ವಾ, ವಿಜಯಲಕ್ಷ್ಮಿ, ಜಯಲಕ್ಷ್ಮಿ. ಈ ಲಕ್ಷ್ಮಿಯರಲ್ಲಿ ಯಾವ ಲಕ್ಷ್ಮಿ ಬೇಕು ಅಂತ ಕೇಳ್ತಾರೆ. ಆಗ ಒಬ್ಬ ಬಂದ್ಬಿಟ್ಟು ನನಗೆ ಲಕ್ಷ್ಮಿ ಬೇಕು, ಈ ಲಕ್ಷ್ಮಿ ಬೇಕು, ಆ ಲಕ್ಷ್ಮಿ ಬೇಕು ಅಂತ. ಧನಲಕ್ಷ್ಮಿ ಬೇಕು, ಧಾನ್ಯ ಲಕ್ಷ್ಮಿ ಬೇಕು ಅಂತ. ಧನ ಸಿಗುತ್ತೆ, ಧಾನ್ಯ ಸಿಗುತ್ತೆ, ಅಥವಾ ಈ ಲಕ್ಷ್ಮಿ. ಒಬ್ಬ ರಾಜ ಬಂದ್ಬಿಟ್ಟು ನನಗೆ ವಿಜಯಲಕ್ಷ್ಮಿ ಬೇಕು ಅಂತ ಕೇಳ್ತಾನಂತೆ. ಆಗ ಎಲ್ಲರೂ ಎಂಥ ದಡ್ಡ, ಯಾರಾದರೂ ವಿಜಯಲಕ್ಷ್ಮಿ ಕೇಳ್ತಾರಾ? ಧನಲಕ್ಷ್ಮಿನ ಕೇಳಬೇಕು, ವಿಜಯಲಕ್ಷ್ಮಿ ಬೇಕು ಅಂತ. ವಿಜಯಲಕ್ಷ್ಮಿ ಬಂದ್ಬಿಟ್ಟು ಎಲ್ಲದರಲ್ಲೂ ಜಯ ಸಿಗಲಿ ನಿನಗೆ ಅಂತ. ಆಗ ಅವ್ನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗುತ್ತೆ, ಜಯ ಜೊತೆಗೆ ಎಲ್ಲ ಸಿಗುತ್ತೆ. ಆ ಥರ ನನಗೆ ಮನೆ ಮಗನಾಗಿರಬೇಕು. ಮನೆ ಮಗನಾಗಿದ್ದರೆ ಅದಕ್ಕೆ ಸೀಮಿತ ಆಗಿ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಮನೆ ಮಗನಾಗಿದ್ದರೆ ಅವರ ಆಶೀರ್ವಾದದಿಂದ ಬೆಳೀತಾನೆ ಇರ್ತೀವಿ. ಸೊ ಹಾಗಾಗಿ ಮನೆ ಮಗ ಆಗೋದು ಅಂದರೆ ಜಯಲಕ್ಷ್ಮಿ, ವಿಜಯಲಕ್ಷ್ಮಿಯವರ ಆಶೀರ್ವಾದ ನಮ್ಮಲ್ಲಿರಲಿ ಅಂತ. ಇನ್ನೊಂದು ಹೇಳ್ತೀನಿ, ಶೋಸ್ ಏನಾದರೂ ನಡೆದಿದ್ರೆ ಯೂಶ್ವಲಿ ಪೇಮೆಂಟ್ಲ ಕೊಡ್ತಾರಲ್ಲ. ಸೊ ಒಂದು 5 hours ಕಂಟೆಂಟ್ ಅಂದರೆ 1 hour ಶೋಗೆ ಎಷ್ಟು ನೀವು ಕೊಡ್ಬೋದು ಅಷ್ಟು, ಲೈಕ್ ಸೇ 5 hours ಕೊಡ್ಬೋದು. ಬಟ್ ಇವರು ಫುಲ್ ನೈಟ್ ಎಲ್ಲ ಇದ್ದು ಏನೇನೋ ಕಂಟೆಂಟ್ ಎಲ್ಲ ಕೊಟ್ಟು ನಾನು ಕೇಳ್ತೀನಿ, ಯಾಕೆ ಬೇಬಿ ನೀನು ಅವ್ರು ಎಷ್ಟು ದುಡ್ಡು ಕೊಡ್ತಿದ್ದಾರೋ ಅಷ್ಟೇ ಮಾಡಿ ಬಾ ಅಂದರೆ ಇಲ್ಲ ನನಗೆ ಗೊತ್ತು ಯಾವ ಕಂಟೆಂಟ್ ಅವ್ರಿಗೆ ಬೇಕಾಗುತ್ತೆ ಅಂತ. ನಾನು ಆ ಥರ ಎಲ್ಲ ಮಾಡಿದರೆ ಅವ್ರಿಗೆ ಬೇಕಾಗಿರೋ ಕಂಟೆಂಟ್ ಸಿಗಲ್ಲ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋದೇ ಅಲ್ಲ ಇದು. ಹಿ ಡಸಂಟ್ ಜಸ್ಟ್ ಸ್ಟಿಕ್ ಟು ವಾಟ್ ಇಸ್ ಬೀಂಗ್ ಪೇಡ್ ಫಾರ್. He wants the show to come out really well. After 18 hours, yeah. ಅಕುಲ್ ಲಾಸ್ಟ್ ಒಂದೇ ಒಂದು ಎಂಡ್ ಲಿಂಕ್ ತಗೋ ಮಚ್ಚ, ಇನ್ನ 2 ಪೇಜ್ ಬರೆಯೋ, 5 ಪೇಜ್ ಬರೆಯೋ, ತಗೋ ಬೆಳಗಿನ ಜಾವ 5 ಗಂಟೆ. That's something that I love. ಅಂದರೆ do what you love and love what you do ಅಂತ. ನೀವು ಇಷ್ಟ ಪಡುವಂಥ ಕಾಯ್ಕೊಂಡು ನೀನು ಆಯ್ಕೆ ಮಾಡ್ಕೊಂಡ್ರೆ ನೀನು ಎಷ್ಟು ಬೇಕಾದ್ರೂ ಕೊಡ್ತಾ ಇರ್ಬೋದು. ಕಷ್ಟಪಟ್ಟು ಒಂದು ಕಾಯಕ ಮಾಡ್ಕೊಂಡ್ರೆ, ಈಗ ನೀನು ಆಗ್ಲಿ ಕೆಲಸ ಮಾಡ್ತಿದ್ದೆಲ್ಲ ಮುಂಚೆ, ಆ ಥರ ಕೆಲಸಗಳನ್ನು ಆಯ್ತು. ಇವಾಗ ಯಾವ್ಯಾವ ಚಾನೆಲ್ನ ಯಾವ್ಯಾವ ಮನೆ ಅಂತ ಹೇಳ್ಬೋದಾ ಅಂತ? ತವ್ರ ಮನೆ ಯಾವುದು? ತವ್ರ ಮನೆ ಬಂದು ಸ್ಟಾರ್ ಸುವರ್ಣ. ಓಕೆ. ಹೆಂಡತಿ ಮನೆ ಯಾವುದು? ಹೆಂಡತಿ ಮನೆ ಬಂದು ಜಿ ಕನ್ನಡ. ಪಕ್ಕದ ಮನೆ ಅಂದರೆ ಉದಯ ಟಿವಿನೂ ಐತಿ, ಕಲರ್ಸ್ ಕನ್ನಡ. ಹೌದಾ? ಕಲರ್ಸ್ ಕನ್ನಡ ಇಸ್ ಬಂದು ಬೆಸ್ಟ್ ಫ್ರೆಂಡ್ಸ್ ಹೌಸ್. ಕೆಲವೊಂದು ಸತಿ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಊಟ ಸಿಗುತ್ತೆ ಟಕ್ ಅಂತ. ಅವ್ರಿಲ್ಲ ಅಂತ ಹೇಳಲ್ಲ, ನೀನು ಯಾವತ್ತಾದ್ರೂ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗು, ಅವರು ಬರೋ ಮಜ್ಜಿ ಊಟ ಮಾಡು ಅಂತ ಹೇಳಿದ್ರೆ ಕೊಡ್ತಾರೆ. ಅದನ್ನ ಬೆಸ್ಟ್ ಫ್ರೆಂಡ್. ಕಲರ್ಸ್ ಕನ್ನಡ ಅದು. ಓಕೆ. ಇವಾಗ ಪ್ಯಾನ್ ಕಾರ್ಡ್ ಯಾವ ಚಾನಲ್ ಅಡ್ರೆಸ್ ಅಲ್ಲಿದೆ? ಈಗ ಸದ್ಯಕ್ಕೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು ಕೇರ್ ಆಫ್ ಜಿ ಕನ್ನಡ. ಹೌದಾ? ರೇಷನ್ ಕಾರ್ಡು? ರೇಷನ್ ಕಾರ್ಡು ಕೇರ್ ಆಫ್ ರಾಜನಕುಂಟೆ. ಈಗ ನಂದಿಗಿಲ್ ಶಿಫ್ಟ್ ಆಗಬೇಕಷ್ಟೇ. ಒಬ್ಬ ಟಿವಿ ಆಂಕರ್ ಆಗಿ ಸುಖ ಸಂಸಾರಕ್ಕೆ ಒಂದು ಸೂತ್ರ ಹೇಳಬೇಕು ಅಂದ್ರೆ ಏನು ಹೇಳ್ಬೋದಕ್ಕು? ಸುಖ ಸಂಸಾರಕ್ಕೆ ಒಂದು ಸೂತ್ರ, ಸುಖ ಸಂಸಾರಕ್ಕೆ ಒಂದು ಒಳ್ಳೆ ಸೂತ್ರ ಅಂತಂದ್ರೆ, ಸೆಟ್ ಆಫ್ ಬಾಕ್ಸು ಟಿವಿಗಿರ್ಲಿ, ಜೀವನಕ್ಕಲ್ಲ. ಹೆಂಗೆ ನೀನು ಹೇಳ್ತು, ನಿನ್ನ ಹತ್ರ ಏನಾದರೂ ಇದೆಯಾ ಸುಖ ಸಂಸಾರಕ್ಕೆ ಒಂದು ಒಳ್ಳೆ ಗುಡ್?
ಹಸ್ಬೆಂಡ್ ಆ್ಯಂಡ್ ವೈಫು ಬೆಸ್ಟ್ ಫ್ರೆಂಡ್ಸ್ ಥರ ಇದ್ರೇ ಅದು ಸರಿಯಾಗಿ ನಡೆಯುತ್ತೆ. ಜಗಳಗಳಿರುತ್ತೆ, ಸುಖ ಕಷ್ಟ ಎಲ್ಲನೂ ಒಂದೇ ಥರ ಹಂಚ್ಕೊಂಡು ಬೆಸ್ಟ್ ಫ್ರೆಂಡ್ಸ್ ಥರ ಎಲ್ಲ ಹೇಳ್ಕೊಂಡು ಒಬ್ರೊಬ್ಬರ ಜೊತೆ ಇದು ನೀನು ಮಾಡೋದು ನನಗೆ ಹರ್ಟ್ ಆಗ್ತಿದೆ, ಇಲ್ಲ ನಾನು ಮಾಡೋದು ನಿನ್ಗೆ ಹರ್ಟ್ ಆಗ್ತಿದೆ ಅಂತ ಕೇಳೋದು ಇದಿದೆ ಅಲ್ಲ, ಅದೇ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಒಂದು ಒಳ್ಳೆ ಸಂಸಾರಕ್ಕೆ, ಸುಖ ಸಂಸಾರಕ್ಕೆ. ನನ್ನ ಬಗ್ಗೆ ಒಂದು ರೂಮರ್ ಇದೆ, ಏನು ಹೇಳಿ, ಮಹೇಶ್ ಬಾಬು ನಮ್ಮ ಅಣ್ಣ ಅಂತ. ಮಹೇಶ್ ಬಾಬು, ಹೌದು. ಆ್ಯಕ್ಚುಲಿ ಮಹೇಶ್ ಬಾಬು ಅವ್ರ ರಿಲೇಷನ್ ನನಗಲ್ಲ, ಇವ್ರಿಗೆ. ನನ್ನ ಜೊತೆ ಜಾಸ್ತಿ ಒಡನಾಟ ಇರೋದರಿಂದ ಪೀಪಲ್ ಥಿಂಕ್ ದಟ್ ನಾನೇ ಅವ್ರ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇನ್ ರಿಲೇಷನಲ್ಲಿ. ಬಟ್ ಅವ್ರಿಗೆ ಇನ್ನೊಂದು ಬಾರ್ನ್ ರಿಚ್ ಅನ್ನೋದು ಕೂಡ ಒಂದು ರೂಮರ್ ಅಲ್ಲ, ಕರೆಕ್ಟೇ ಅದು. ಬಾರ್ನ್ ರಿಚ್, ಬ್ರಾಟ್ ಅಪ್ ಪುವರ್, ಗಾಟ್ ಬ್ಯಾಕ್ ಟು ಅ ಗುಡ್ ಪೊಸಿಷನ್. ಬಾರ್ನ್ ರಿಚ್, ಬ್ರಾಟ್ ಅಪ್ ಪುವರ್, ಗಾಟ್ ಬ್ಯಾಕ್ ಟು ಅ ಗುಡ್ ಪೊಸಿಷನ್. ಇದು ಜೀವನದ ಒಂದು ಏರಿಳಿತ, ವಿಚ್ ಯು ನೀಡ್ ಟು ಗೋ ಥ್ರೂ ಇಟ್. ನನ್ನ ಮಗನಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಮಗನೇ ನೋಡು, ನಿನ್ನ ಥರ ಐಷಾರಾಮಿ ಜೀವನ ನನ್ನಲ್ಲಿ ಇರಲಿಲ್ಲ, ಬಟ್ ಕಂಪ್ಲೇಂಟ್ ಮಾಡಿಲ್ಲ. ಯಾಕೆ ಹೇಳೋ, ಜೀವನದ ಪಾಠನೇ ಬೇರೆ ಅಲ್ವಾ? ಅದನ್ನು ಕಲ್ತ್ಕೊಂಡು ಯಾವ ಯೂನಿವರ್ಸಿಟಿಗೆ ಹೇಳ್ಕೊಡದೇ ಇರೋವಂಥದ್ದು ನಾನು ಕಲ್ತಿದ್ದೀನಿ ನಮ್ಮ ಅಪ್ಪ ಅಮ್ಮನಿಂದ. ಸೊ ಐ ಆಮ್ ಶ್ಯೂರ್ ವಿ ನೋ ದ ಡ್ರಿಲ್. ಕಷ್ಟ ಸುಖ ಬರುತ್ತೆ ಹೋಗುತ್ತೆ. ಅಕುಲ್ ಕ್ಯಾನ್ ಡೂ ದಿಸ್ ಅಂದರೆ ಯಾರು ಬೇಕಾದರೂ ಮಾಡ್ಬೋದು, ಬಿಕಾಸ್ ಐ ಆಮ್ ಎ ನಾರ್ಮಲ್ ಗಾಯ್. ಅರ್ಥ ಆಯ್ತಾ? ನಾವು ಎಲ್ಲರ ಥರ ಕನ್ಸು ಕಟ್ಕೊಂಡು ಬಂದಿದ್ದೀನಿ, ಆ್ಯಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಜೀವನನೇ ಆ್ಯಂಕರ್ ಅಂತ ಮಾಡಿದೆ. ಏನಾಗುತ್ತೆ ಆ್ಯಂಕರ್, ಏನಿರುತ್ತೆ ಆ್ಯಂಕರ್ ಒಂದು ಸಾಕಷ್ಟು ಜನ ಹೇಳ್ತಾ ಇದ್ರು. ಬಟ್ ಆ್ಯಂಕರ್ ಅಂದರೆ ಬರೀ ಮೈಕ್ ತಗೊಂಡು ಮಾತಾಡೋದು ಮಾತ್ರ ಅಲ್ಲ, ಜನಗಳನ್ನು ರಂಜಿಸಿ, ಒಂದಷ್ಟು ವಿಚಾರಗಳನ್ನು ತಿಳಿಸಿ, ಒಂದಷ್ಟು ಎಂಟರ್ಟೈನ್ಮೆಂಟ್ನ ಕೊಟ್ಟರೆ ಸಾಕು. ದಟ್ಸ್ ವೈ ಐ ಡೋಂಟ್ ಕಾಲ್ ಮೈಸೆಲ್ಫ್ ಅನ್ ಆ್ಯಂಕರ್, ಐ ಕಾಲ್ ಮೈಸೆಲ್ಫ್ ಎಂಟರ್ಟೈನರ್ ಅಲ್ವಾ? ಸೊ ಹಾಗಾಗಿ ದಟ್ಸ್ ದ ವೇ ಆಫ್ ಲೈಫ್. ಹಂಗೆ ಈಗ ನಿನ್ನ ಜೀವನದಲ್ಲಿ ನೀನು ಆ್ಯಂಕರ್ ಆಗಬೇಕು ಅಂತ ಆಸೆ ಇತ್ತು, ಹೋಗಿ ಕಲರ್ಸ್ ಚಾನಲ್ಗೆ ಹಾಕಿದ್ದಾರೆ. ಆ್ಯಂಕರ್ಗಳನ್ನು ನೋಡಿ ಹೊಟ್ಟೆ ಹೊರ್ಕೋತಿದ್ದೆ, ನಾನು ತಾನೇ ಬರಬೇಕಲ್ಲಿ, ನಾನು ತಾನೇ ಆ್ಯಂಕರ್ ಆಗಬೇಕು, ಈ ಬಡ್ಡಿ ಮಗನಿಗೆ ನೆಟ್ಟಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಇವ್ನಿಗೆಲ್ಲ ಸ್ಕ್ರಿಪ್ಟ್ ಬರ್ಕೊಂಡು ಕೂತ್ಕೋಬೇಕು ಅಂತ. ನನ್ನ ಬಗ್ಗೆ ಎಲ್ಲ ಬೇರೆಯವ್ರ ಬಗ್ಗೆ ಹೇಳ್ತಿದ್ದೇನೆ. ಸೊ ಫೈನಲಿ ಏನು ಮಾಡ್ತಿದ್ಯಾ, ನಿನ್ಗೆ ಇಷ್ಟ ಆಗುವಂಥ ಕೆಲಸ ಮಾಡ್ತಿದ್ಯಾ ಕೀರ್ತಿ. ಸೊ ವಿಚ್ ಮೀನ್ಸ್ ಇದರಲ್ಲಿ ಬರುವಂಥ ಖುಷಿ ಹೇಗಿದೆ? ಹೌ ಇಸ್ ಇಟ್ ಬೀಯಿಂಗ್ ಅನ್ ಆ್ಯಂಕರ್, ನೀನು ಹೇಳು. ಅಲ್ಲ, ನಮಗೆ ಎಲ್ಲೆಲ್ಲಿ ಬ್ರೇಕ್ ಮಾಡಿ ಬೇಲಿ ಹಾಕಿರ್ತಾರೋ ನಮಗೇನೋ ಅನಿಸಿರುತ್ತಲ್ವಾ, ಇದನ್ನ ಹಿಂಗೆ ಮಾಡ್ಬೋದು, ಇದನ್ನ ಹಿಂಗೆ ಹೇಳ್ಬೋದು ಅಂತ. ಬಟ್ ಕೆಲವೊಂದು ಕಡೆ ಕಟ್ಟುಪಾಡುಗಳಿರುತ್ತೆ, ಅದನ್ನು ಮೀರಿ ನಮಗೇನು ಬೇಕೋ ಅದು ಮಾಡ್ಬೋದು ಅಂದರೆ ನಮ್ಮದೇ ಓನಾಗಿ ಮಾಡ್ತಾ ಇರೋದು ಒಂದು ಖುಷಿ. ಆ್ಯಂಕರ್ ಆಗಿ ನೀನು ಫೇಸ್ ಮಾಡಿರುವಂಥ ಒಂದಷ್ಟು ಕಷ್ಟಗಳು ಅಥವಾ ಚಾಲೆಂಜಸ್ ಏನು? ಇದೇ ಫಸ್ಟ್ ಇಂಟರ್ವ್ಯೂ ನಾನು ಫೇಸ್ ಮಾಡಿರೋದು ತುಂಬ ಕಷ್ಟ. ಇದರಲ್ಲಿ ನಾನು ಮಾತಾಡೋದಕ್ಕಿಂತ ಜಾಸ್ತಿ ನನಗೆ ತಿಳಿದು ಇದೇ ಇಂಟರ್ವ್ಯೂ ನೀನು ಜಾಸ್ತಿ ನಕ್ಕಿದ್ಯಾ ಅಂತ ಗೊತ್ತಾಗುತ್ತೆ. ಹೌದಾ, ನಿಜನಾ, ಸತ್ಯನಾ ಇದು? ಬಿಕಾಸ್ ನಾನು ನಿನ್ನ ಇಂಟರ್ವ್ಯೂಸ್ ನೋಡ್ತೀನಲ್ಲ, ಇನ್ನೊಂಥರ ಒಂದು ಪೋಕರ್ ಫೇಸ್ ಹಾಕಿರ್ತೀಯ ನೀನು, ಪಂಚ್ ಹೊಡಿತೀಯ, ಸುಮ್ಮನೆ ಇರ್ತೀಯ, ಹಂಗೆ. ನಾನು ಏನಿದು ಸೈಕೋ ಥರ ನಗ್ಬೋದಲ್ಲ ಅಂತ ಫಸ್ಟ್ ಟೈಮ್ ಐ ಕ್ಯಾನ್ ಸಿ ಕೀರ್ತಿ ಇಷ್ಟೆಲ್ಲ ಎಂಜಾಯ್ ಮಾಡಿ ನಗ್ತಾ. ಆ್ಯಕ್ಚುಲಿ ನಾನು ತಿಳಿದಿದ್ದು ಇಂಟರ್ವ್ಯೂ ಥರ ಇರಲಿಲ್ಲ, ಇಂಡಿಯಾ ಸ್ವೀಟ್ ಹೌಸ್ ಪ್ರಮೋಷನ್ ಥರ ಇದೆ. ನಾವೇ ಅರ್ಧ ಸ್ವೀಟ್ ಪ್ಯಾಕೆಟ್ ಖಾಲಿ ಮಾಡ್ಬಿಟ್ಟಿದ್ವಿ ನೋಡು. ಮೈಸೂರು ಪಾಕು ತಿಂದು ಹೆಂಗಿದೆ ಗೊತ್ತಾ ಸ್ವೀಟ್ ಇದು, ಗುರು ಸ್ವೀಟ್ಸ್ ಅಂತ ಇದೆಯಲ್ಲ ಮೈಸೂರಲ್ಲಿ, ಅದೇ ಟೇಸ್ಟ್ ಇದೆ. ಆ್ಯಕ್ಚುಲಿ ಇಟ್ಸ್ ವೆರಿ ವೆರಿ ನೈಸ್. ನಿನ್ನ ಗುರುನ ಬೀಪ್ ಮಾಡ್ತೀವಿ ಗೊತ್ತು ನನಗೆ. ರಿಯಲಿ ನೈಸ್ ಆ್ಯಕ್ಚುಲಿ. ಲೈಕ್ ನೀನೇನಾದರೂ ಇದನ್ನು ವಾಪಸ್ ತಗೊಂಡು ಹೋಗಿದೆ ನಿನಗಿರುತ್ತೆ, ಮಗ ಇದು ನಮ್ಮ ಮನೇಲಿ ಇರಬೇಕು. ಅಷ್ಟೇ ಅಲ್ಲ, ನೀನು ಅರ್ಧ ಪ್ಯಾಕೆಟ್ ಉಳಿಸ್ಕೊಂಡಿದೆಯಲ್ಲ ಅದು ಕೂಡ ವಾಪಸ್ ಬರಬೇಕಿಲ್ಲಿ. ಎಲ್ಲ ಲೆಕ್ಕ ಪಕ್ಕ ಇರ್ಬೇಕು. ಇಲ್ಲ, ಬೌಲಲ್ಲಿ ಅಷ್ಟೇ ಇಡ್ಸೋದು ಅಂತ ಹಾಕಿರೋದು ತಂದಿದ್ಯಾ ತಾನೇ ಎಕ್ಸ್ಟ್ರಾ? ಅದು ಗಿಫ್ಟ್ ವಾಚರ್, ಅದು ಗಿಫ್ಟ್ ಪ್ಯಾಕೆಟ್ ತಂದಿಲ್ವಾ? ಇಲ್ಲ, ಇಷ್ಟೇ. ತಿರ್ಗಾ ಬೇರೆ ಇದು ಬೇರೆ ಕೊಡ್ತಾರ? ಯಾಕೆ ಕೊಡ್ತಿದ್ದಾರೆ ದೊಡ್ಡದಾಗೇನು? ಕೇಳ್ತೀನಿ, ಇನ್ನೊಂದು ಕೊಡ್ತಾರೆ. ಸ್ವೀಟ್ ಐ ರಿಯಲಿ ಲೈಕ್ ಇಟ್, ಇಟ್ಸ್ ಫನ್. ಬಟ್ ಭಾಳ ಖುಷಿ ಆಗುತ್ತೆ ಕೀರ್ತಿ. ನೋ ವಾಟ್, ನಾವು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲೋ ಒಂದು ಕಡೆ ಒಂದು ಸಹನೆ ಕಳ್ಕೊತೀವಿ, ತಾಳ್ಮೆ ಕಳ್ಕೊತೀವಿ, ಸಾಕು ಬೇಡಪ್ಪ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡೋಣ, ಈ ಥರ ಒಂದು ಮೋಡಿಗೆ ಬಂದಿರ್ತೀವಿ. ಬಟ್ ನೀ ನಿಜವಾಗ್ಲೂ ಐ ರಿಯಲಿ ಅಪ್ರಿಷಿಯೇಟ್ ಯು. ನಾನು ಎಲ್ಲ ಯೂಟ್ಯೂಬ್ ಚಾನಲ್ಸ್ನ ರೆಫರ್ ಮಾಡೇ ಹೇಳ್ತಾ ಇದ್ದೀನಿ. ಬಿಕಾಸ್ ಈಗ ಬೇರೆಯವರೆಲ್ಲ ಮಾಡ್ತಿರೋರು ಆಲ್ರೆಡಿ ಅವರವ್ರ ಕ್ಷೇತ್ರದಲ್ಲಿ ಅವರೇನೋ ಒಂದು ಸಾಧನೆ ಮಾಡಿರೋರು. ಬಟ್ ನೀನು ಒಬ್ಬ ಟೆಕ್ನಿಷಿಯನ್ ಆಗಿ ಬಂದು ಒಬ್ಬ ಆ್ಯಂಕರ್ ಆಗಿ ಈ ನಿನ್ನ ಫೇವ್ರೆಟ್ ಜಾಬ್ನ ನೀನು ಮಾಡ್ಕೊಂಡು ಬೆಳೀತಾ ಇದೆಯಲ್ಲ, ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಯಾಕೆಂತಂದರೆ ನಾನೇ ಒಂಚೂರು ಡೌಟ್ ಪಟ್ಟೆ ನಿನ್ನ ಮೇಲೆ, ಯಾಕೆ ಪಾಪ ವೈಸ್ ಈ ವೇಸ್ಟಿಂಗ್ ಇಸ್ ಟೈಮ್, ಒಂದು ಒಳ್ಳೆ ಕೆಲಸ ಬಿಟ್ಬಿಟ್ಟು ಬಂದನಲ್ಲ. ಅದೇನಂದರೆ ಸಿ ಈ ಜೀವನದಲ್ಲಿ
ಕೆಲಸ ಬಹಳ ಮುಖ್ಯ ಆಗುತ್ತೆ. ಮನಿ ಮ್ಯಾಟರ್ಸ್ ಅ ಲಾಟ್ ಕರೆಕ್ಟ್ ಅಲ್ವಾ? ದುಡಿಬೇಕು. ಇಲ್ಲ ಅಂತಂದರೆ ಯಾರು ಹಿಂದಿನ ದಿನಗಳೆಲ್ಲ ಕರೆದು ಊಟ ಕೊಟ್ಟು ಇಲ್ಲೆಲ್ಲ ನಿನ್ನ ಕೆಲಸ ನಿಂದು, ನನ್ನ ಕೆಲಸ ನಂದು, ದುಡ್ಡಿನ ವಿಚಾರ ಮಾತಾಡಬೇಡಿ ಅಂತ ಈ ಥರ ಇರುವಂಥ ಈ ಒಂದು ಸಂದರ್ಭದಲ್ಲಿ ನೀ ಸ್ಟಾರ್ಟೆಡ್ ಅಲ್ಲ, ನಾನು ಅನ್ಕೊಂಡೆ ಪಾಪ ಏನು ತಪ್ಪು ಮಾಡ್ಬಿಟ್ನಾ. ಇಲ್ಲ ಕಲರ್ಸಲ್ಲಿ ಒಳ್ಳೆ ಹಿ ಕುಡ್ ಹ್ಯಾವ್ ಗಾನ್ ಟು ನೆಕ್ಸ್ಟ್ ಲೆವೆಲ್. ನಿಮ್ಮಿಬ್ಬರಿಗೊಂದು ಹೇಳ, ಎಲ್ಲೋ ಹುಟ್ಟಿರೋ ನದಿ ಕೊನೆಗೆ ಕಡಲಿಗೆ ಬಂದು ಸೇರಬೇಕು. ಎಲ್ಲೋ ಹುಟ್ಟಿರೋ ನದಿ ಕೊನೆಗೆ ಕಡಲಿಗೆ ಬಂದು ಸೇರಬೇಕು. ಆ ಥರ ಹಿ ವಾಸ್ ಮೆಂಟ್ ಟು ಬಿ ಇನ್ ದಿಸ್ ಅಂಡ್ ಯು ಆರ್ ಮೆಂಟ್ ಟು ಬಿ ಇನ್ ದಿಸ್. ನೋಡಿ ನೋಡಿ ನೋಡಿ, ಜೋ ದೇವತೆ. ಶೀಸ್ ಮೈ ಲಕ್ಕಿ ಚಾಮ್ ಫಾರ್ ಶೋರ್. ಶೀಸ್ ಆಲ್ವೇಸ್ ಬೀನ್ ಮೈ ಲಕ್ಕಿ ಚಾಮ್. ನನ್ನ ಜೀವನದ ಏರಿಳಿತಗಳನ್ನು ನೋಡಿದಾಳೆ. ಬಹುಶಃ ಅವಳು ನನ್ನ ಏರಲ್ಲಿದ್ದು ಇಳಿತದಲ್ಲಿ ಇಲ್ಲದೆ ಇದ್ದಿದ್ರೆ ಇದು ಬ್ಯಾಲೆನ್ಸ್ ಆಗ್ತಾನೆ ಇರಲಿಲ್ಲ ಅಂತ ಕಾಣುತ್ತೆ. ಒಂದು ಆಂಕರ್ಗೆ ರೋಪ್ ಇಲ್ಲದೆ ಇದ್ರೆ ಆಂಕರ್ಗೆ ವೇಸ್ಟ್. ಕರೆಕ್ಟ್. ಆಂಕರ್ಗೆ ರೋಪ್ ಇರಬೇಕು. ಅದು ರೋಪ್ ಹಾಕೋದಲ್ಲ, ಸ್ವಲ್ಪ ರೋಪ್ ಹಾಕೋದು ಹೌದು, ರೋಪ್ ಕೂಡ ಹೌದು. ನೀವು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ. ಒಂದು ಕಂಫರ್ಟಬಿಲಿಟಿ ಚೆಕ್ ಮಾಡಿ. ಸರಿ, ಇದು ನಿಮಗೆ ಪ್ರಾಪರ್ಟಿ. ಸೊ ಕ್ಯೂಟ್. So cute. ವಾಟ್ ದ ಹೆಲ್, ಯಾವ ಫೋಟೋಪ್ಪ ಇದು? ಎಲ್ಲಿ ತಗೊಂಡೆ ಇದು ಕಾಸ್ಟ್ಯೂಮು? ಲವ್ಲಿ ಪಿಕ್ಚರ್. ಎಲ್ಲಿ ಸಿಕ್ತು ಮರೆ ಫೋಟೋ? ನೀವು ತೋರಿಸು. ವಾವ್, This is the day I got ready now. That one. ಈ ಫೋಟೋ ಎಲ್ಲಿ ಸಿಕ್ತು? ಅದು ಇದು ಯಾವುದಿದು? Cute. ಯಾವಾಗಲೂ ಹಿಂಗೆ ಇರಬೇಕು, ಯಾಕೆಂತಂದ್ರೆ Hi. ಐ ಹೆಂಡತಿ ಇಸ್ ದ ಬೆಸ್ಟ್. ಹೌದಾ? ಹಂಗೆ ಹೇಳ್ಬೇಕು ಯಾವಾಗಲೂ. ಸುಖ ಸಂಸಾರಕ್ಕೆ ಒಂದು ಗುಟ್ಟು, ಮೈ ವೈಫ್ ಇಸ್ ದ ಬೆಸ್ಟ್. ಸುಮ್ಮನೆ ಆರ್ಗ್ಯೂ ಮಾಡು, ಫೈನಲಿ ಹೂವನು. ಟಿವಿಯಲ್ಲಿ ಅಕುಲ್ ಆಂಕರು, ಮನೇಲಿ ಯಾರು ಆಂಕರು? ನಿಮ್ಮಿಬ್ಬರಲ್ಲಿ ಒಳ್ಳೆ ಪಾರ್ಟ್ನರ್ ಯಾರು? ಹಳೆ ಕೋಪನೆಲ್ಲ ಕ್ಯಾರಿ ಮಾಡೋದು ಯಾರು? ತುಂಬಾ ರೊಮ್ಯಾಂಟಿಕ್ ಯಾರು? ತುಂಬಾ ಲೇಜಿ ಯಾರು? ಅತ್ತೆ ಮಾವನ ಹತ್ರ ಒಳ್ಳೆಯವರು ಅನ್ಸ್ಕೊಂಡಿರೋದು ಯಾರು? ವಿತೌಟ್ ಎನಿ ಡೌಟ್. ಇವತ್ತೇನಾದ್ರೂ ನಿಮ್ಮ ಅತ್ತೆ ಮಾವನ್ ಕಾಲ್ ಮಾಡ್ಬಿಟ್ಟು ಇವರಿಬ್ರು ಜಗಳ ಮಾಡ್ಕೊಂಡಿದ್ದಾರೆ, ಯಾರು ತಪ್ಪಿರ್ಬೋದು ಅಂತ ಹೇಳಿ, ಹೌದಾ? ಕ್ಲೋಸ್ ದೇರ್ ಐಸ್ ಅಂಡ್ ಸೇ, ಅವ್ರ ವಿಚಾರ ಗೊತ್ತಿರಲ್ಲ, ಬಟ್ ದೇ ನೋ ದ ಎಂಡ್ ಆಫ್ ದ ಡೇ ನನ್ನ ಅಳಿಯ, ಅವ್ನು ನನ್ನ ಅಳಿಯ ಅಲ್ಲ ಮಗ ಅಂತ ನಾನು ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ದೇ ಹ್ಯಾವ್ ದ ಟ್ರಸ್ಟ್. 17 ವರ್ಷ ನಾನು ನೋಡ್ಕೊಂಡಿದ್ದೀನಿ ಜೋ ಅಂದ್ರೆ ಯೋಚನೆ ಮಾಡಿ ಅವ್ರಿಗೆ ಎಷ್ಟು ನಂಬಿಕೆ ಇರ್ಬೋದು ನನ್ನ ಮೇಲೆ. ಮಗನ ಫೇವ್ರೇಟ್ ಯಾರು? ಓ, ಯಾಕೆ ಜಾಸ್ತಿ ಟೈಮ್ ಕೊಡೋದು ಅಂತ? ಬಿಕಾಸ್ ಏನು ಗೊತ್ತಾ, ಹಿ ಲವ್ಸ್ ಮಿ ಅ ಲಾಟ್. ಅವ್ನು ತೋರಿಸಲ್ಲ ನನಗೆ. ಅವನಿಗೆ ಒಂಥರ ನಾನು ಐ ವಾಸ್ ನಾಟ್ ಅವೈಲಬಲ್ ಫಾರ್ ಹಿಮ್. ಬಿಕಾಸ್ ಅವನು 3 ದಿನದ ಮಗು ಇದ್ದಾಗಲೇ ಒಂದು ಪ್ಯಾಟೆ ಹುಡುಗರ ಹಳ್ಳಿ ಲೈಫ್ ಆಗುತ್ತೆ. ಆಮೇಲೆ 3 ತಿಂಗಳ ಮಗು ಇದ್ದಾಗ ಒಂದು ಹಳ್ಳಿಯಾದ ಪ್ಯಾಟೆಗೆ ಬಂದಾಗತ್ತೆ. 6 ತಿಂಗಳ ಮಗು ಇದ್ದಾಗ ಪ್ಯಾಟೆ ಮಂದಿ ಕಾಡಿಗೆ ಬಂದರೂ ಆಗುತ್ತೆ. 8 ತಿಂಗಳ ಮಗು ಇದ್ದಾಗ ಪ್ಯಾಟೆ ಹುಡುಗರ ಹಳ್ಳಿ ಲೈಫ್ ಸೀಸನ್ 2 ಆಗುತ್ತೆ. ಸೊ ವಿಚ್ ಮೀನ್ಸ್ ನಾನು ಜನತೆಗಿರುವಂಥ ಅವೈಲಬಿಲಿಟಿ ನನ್ನ ಮಗನಿಗಿರಲಿಲ್ಲ. ಕರ್ನಾಟಕದ ಮಕ್ಕಳನ್ನು ರಂಜಿಸೋಕೆ ಹೋಗಿ ತನ್ನ ಮಗನ ಮನೋರಂಜನೆ ನೀಡದೆ ಹೋದ ಅಕುಲ್ ವಿಶೇಷ ಕಾರ್ಯಕ್ರಮ. ಅಲ್ಲ, ಆಗ ಅವ್ರ ತಾಯಿ ಏನು ಮಾಡ್ತಿದ್ರು ಗೊತ್ತಾ, ನನ್ನ ಶೋಸ್ನ ತೋರಿಸ್ಬಿಟ್ಟು ಎಲ್ಲಿ ನನ್ನ ಮರೀತಾನೆ ಅವನು ಅಂತ ಹೇಳಿ, your dad, your papa, ಅದು ಎಷ್ಟು ಸತ್ಯ ಶೋ ಬರುತ್ತೋ. I will show you the videos. ಬೇಕಿದ್ರೆ share the videos ಕೀರ್ತಿಗೆ. Krish, you sing Pyate Mandi. You sing Pyate Mandi. Very good. Good job. Give flying kiss to Papa. Krish, give Papa flying kiss. Oh, so cute. Yeah. ಅದು ಎಷ್ಟು ಸತ್ಯ ಶೋ ಬರುತ್ತೋ ಮನೆಯಲ್ಲಿ ಅದನ್ನ ಆ ಶೋನ ನನಗೆ ಒಂದು ಟೈಮಲ್ಲಿ ಒಂದು ಸಂಕಟ ಆಯಿತು. ಅಂಡಮಾನಲ್ಲಿ ಶೂಟ್ ಕಂಟಿನ್ಯೂಸ್ 4 months ಇದ್ದೆ ಅಲ್ಲಿ. ಮಗು ನೋಡೇ ಇಲ್ಲ, ಒಂದು ಸತಿನೂ ಬಂದಿಲ್ಲ ಇಂಡಿಯಾಗೆ, ಅದೇ ಬ್ಯಾಂಗ್ಳೂರಿಗೆ. ನಾನು ಜೋನ್ ಕೇಳ್ತಾ ಇದ್ದೀನಿ, ಜೋ ನಾನು ನೆನಪಿದ್ದೀನಿ ಅವನಿಗೆ ಅಂತ. ಅಂದರೆ ನನ್ನ ಒಳಗೆ ಐ ಲವ್ ಹಿಮ್, ಇಸ್ ಮೈ ಲೈಫ್. ಏನು ಅವನು ಸಡನ್ನಾಗಿ ಅವನೇನಾದರೂ ನನ್ನ ಹತ್ರ ಬಂದಿಲ್ಲ ಅಂದರೆ ಆ ಸಂಕಟ. ಜೋಸ್ ಲೈಕ್ ಏನೂ ಹೇಳಲಿಲ್ಲ, ನೀನು ಸುಮ್ಮನೆ ಬಾ ಅಂತ. ಏರ್ಪೋರ್ಟ್ಗೆ ಇಳಿತೀನಿ, ನನಗೆ ಅವನು ಬಂದು ಪಪ್ಪ ಅಂತ ಹಗ್ ಮಾಡೋದು ಹೆಂಗಿರುತ್ತೆ ನನಗೆ. ಲಿಟಲ್ ಬೇಬಿ ವಾಸ್ 9 months old. ನನ್ನ ನೆನಪಿರಲ್ಲ ಪಾಪ. ಇದು ಓಕೆ, ಪರವಾಗಿಲ್ಲ. ಅವನು ಮತ್ತೆ
ಇದು ಮಾಡ್ಕೋತೀನಿ ಅಂತ. ಹಂಗೆ ಹೋಗ್ತೀನಿ, ಕೀರ್ತಿ ಮಾಡಿ ಕೇಳಿ ಭಯ, ಇನ್ನೂ ಲಗೇಜ್ ಇಷ್ಟು ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀನಿ. ಜೋ ಕಾಯ್ತಾ ಇದ್ದಾಳೆ ಮಗು ನಿಂತ್ಕೊಂಡು, ನೋಡಿ ಪಪ್ಪ ಅಂತ ಬಂದ. ಆ ಮೂಮೆಂಟಲ್ಲಿ ಸ್ಟಾರ್ಟೆಡ್ ಹ್ಯಾವಿಂಗ್ ಟಿಯರ್ಸ್. ಐ ಟೋಲ್ಡ್ ಏನು ಹೆಂಗೆ ಗೊತ್ತಾಯ್ತು ಅವನಿಗೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹೆಂಗೆ ಬೆಳೆಸಿದಾಳೆ ಅಂತಂದರೆ ನನ್ನ ಮಗನ ವಿಚಾರದಲ್ಲಿ 100 out of 100 marks ಟು ಮೈ ವೈಫ್. ಗುಡ್. ಶಿ ಇಸ್ ಅ ಅಂದರೆ ದೆನ್ ಶಿ ಟೋಲ್ಡ್ ಬಾ ನಾನು ನಿಂಗೆ ತೋರಿಸ್ತೀನಿ ಅಂತ ಹೇಳಿ ಅವನು ನನ್ನ ಶೋಸ್ನ ನೋಡಿ 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 ಆ ವಿಡಿಯೋದೆಲ್ಲ ಶೂಟ್ ಮಾಡಿ ಪ್ಯಾಟೆ ಮಂದಿ ಬಂದ, ಪಪ್ಪ ಪಪ್ಪ ಹೇಳಿ ಅಲ್ಲಿ ಪಪ್ಪ ಇಂದ ಪಪ್ಪ 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 ಹಾಂ ಅದೇ ಪಪ್ಪ ದಟ್ಸ್ ಪಪ್ಪ 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 ಹೇಳು ಪಪ್ಪ ಅಂತ ಈ ಥರ ಟಿ ವಿ ತೋರಿಸಿ ನನ್ನನ್ನು ರಿಜಿಸ್ಟರ್ ಮಾಡಿದ್ದಾಳೆ. ಇಮ್ಯಾಜಿನ್ ಇಟ್ ಶುಡ್ ಅಸೆಟ್ ಸರಿ ಬಿಡಿ ನೋಡೋಣ ಅಂದರೆ ಆ ಕನೆಕ್ಷನ್ನೇ ಹೋಗ್ತಾ ಇತ್ತು. ಕರೆಕ್ಟ್. ಬಟ್ ದ್ಯಾಟ್ ವೇ ಶಿ ಮೇಕ್ ಶೋರ್ ದ್ಯಾಟ್ ಅವಳೇ ತಂದೆ ಆದಲು, ಅವಳೇ ತಾಯಿ ಆದಲು, ತಂದೆಗೆ ಬರಬೇಕಾಗಿರೋ ಪ್ರೀತಿನ ಕೊಡಿಸೋದು. ಸೊ ದ್ಯಾಟ್ ಐ ರಿಯಲಿ ಥ್ಯಾಂಕ್ ಯು. ಸೊ ಆ ಥರ ವಿಚಾರಗಳಲ್ಲಿ ಶಿ ಸ್ಟ್ಯಾಂಡ್. ನಾನು ಹೇಳ್ತೀನಿ, ನಾನು ನಿನಗೆ ಹೆಂಡತಿಯಾಗಿ ನಿನಗೆ ಒಂದು 70% ಸ್ಕೋರ್ ಕೊಟ್ಟರೆ ತಾಯಿಯಾಗಿ 100% ಸ್ಕೋರ್ ಕೊಡ್ತೀನಿ. ನೀವು ಮಾಡಿರೋ ಆ ತ್ಯಾಗಕ್ಕೆ ಆ ಶಿವ ಬೆಟ್ಟದ ಕೆಳಗಡೆ ಮನೆ ಕೊಟ್ಟಿದ್ದ. ಎಲ್ಲ ಶಿವಾರ್ಪಣ ವಸ್ತು. ಒಂದು ಪರಮೇಶ್ವರನ ಕೃಪಾಶೀರ್ವಾದ, ಇನ್ನೊಂದು ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ. ಓ ಗಾಶ್, ನಿಜ ನಿಜ ಹೌದು. ಬರ್ತಾ ನೋಡಿ, ಅಲ್ಲಿ ಟೆಲ್ ಯು ವಾಟ್, ಭಗವಂತ ಕಳಿಸ್ತಾನೆ ಅಲ್ವಾ, ಅವರ ಹೆಸರಲ್ಲೇ ಕಳಿಸ್ತಾರೆ. ಹೌದು. ಸೊ ಹಾಗಾಗಿ ಅವರೆಲ್ಲೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಸಹಾಯ ಮಾಡಲಿಕ್ಕೆ ಬಂದಿರ್ತಾರೆ ಸೂತ್ರಧಾರಿಗಳಾಗಿ. ತುಂಬ ಡಿಸಿಪ್ಲಿನ್ ಯಾರಿಗಿದೆ? ತುಂಬ ಪೊಸೆಸಿವ್ ಯಾರು? ಅಫ್ಕೋರ್ಸ್ ಇರಲೇಬೇಕು. ನೀವು ಆಡೋ ಆಟಕ್ಕೆ ನಾವು ಆಡೋ ಆಟಕ್ಕೆ ನಾವು ಸ್ಕ್ರೀನ್ ಮುಂದೆ ಆಡ್ತೀವಪ್ಪ, ನೀವು ಸ್ಕ್ರೀನ್ ಹಿಂದೆ ಆಡ್ತೀರ. ತುಂಬ ಕ್ರಿಯೇಟಿವ್ ಅಥವಾ ಬ್ರೈನಿ ಯಾರು? ಏಯ್ ಬೀಳತ್ತೋದೆ. ಅಲ್ಲ ಬ್ರೈನಿ ನಾನೇ, ಕ್ರಿಯೇಟಿವ್ ಅಲ್ಲ ಬೇಡ, ನಾನೇ. ಬ್ರೈನಿ ಅಲ್ಲ ಟೇಕ್ ಮೈ ಕ್ರೆಡಿಟ್ ಅವೇ ಬಟ್ ಐ ವೋಂಟ್ ಗಿವ್ ಇಟ್. ಅಲ್ಲ ಜೋ ಕಾಮನ್ ಸೆನ್ಸ್ ಯಾರಿಗೆ ಜಾಸ್ತಿ ಇದೆ? ಕಾಮನ್ ಸೆನ್ಸೇ ಕಾಮನ್ ಆಗಿ ಸೆನ್ಸೇ ಇಲ್ಲ. ಕಾಮನ್ ಸೆನ್ಸ್ ಐ ಥಿಂಕ್ ಜೋನಿ ಇಲ್ಲ ನನಗೆ. ಸಮ್ಟೈಮ್ಸ್ ನಾನು ತುಂಬ ಯೋಚನೆ ಮಾಡ್ತೀನಿ, ನೀನು ಸ್ವಲ್ಪ ನನ್ನನ್ನು ಇಳಿತಿ ಹಂಗೆ. ತುಂಬ ಹೈಜೀನ್ ಯಾರು? ಹೋಗಲಿ, ನಾನೇ. ನೀನು ಹಜ್ಜಿನಾ? ಅವನೇ. 2 ದಿನ ಆಗಿರೋದು ಸ್ನಾನ ಮಾಡಿನಿ. ಅದಕ್ಕೆ ಒಂದು ಥಿಯರಿ ಕೊಟ್ಟಿದ್ದೀನಿ ನಿಮಗೆ. ಬೋತ್ ವಾಸ್ ಡರ್ಟಿ ಆ್ಯಕ್ಚುಲಿ. ಅಲ್ಲ ಏನು ಗೊತ್ತಾ, ಸ್ನಾನ 2 ದಿನಕ್ಕೆ ಒಂದ್ಸತಿ ಮಾಡ್ತಾಳೆ. ಯಾರೋ ಹೇಳಿದಾರಂತೆ ದಟ್ ಬಾಡಿ ಆಯಿಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಎಲ್ಲರೂ ಕೇಳ್ತಾರೆ ವೈ ಮೈ ಸ್ಕಿನ್ ಇಸ್ ಸೋ ಗುಡ್ ಅಂದ್ರೆ. ನಂಗೂ ಇಷ್ಟ ಇದೆ ಆಕ್ಚುಲಿ. ನನಗೆ ಅದೊಂಥರ ಸ್ನಾನ ಮಾಡಿಲ್ಲ ಅಂದ್ರೆ ಏನೋ ಒಂದು ಸ್ಟ್ರಿಪ್ಸ್ ಅವೇ ಮುಖದಲ್ಲಿರೋ ಅದು pH ಬ್ಯಾಲೆನ್ಸ್ ಎಲ್ಲ ಇರುತ್ತೆ, ಎಲ್ಲ ಸ್ಟ್ರಿಪ್ಸ್ ಅವೇ. ಬರ್ದಿರೋರು ಯಾರು, ಅವ್ರು ಹೆಂಗಿದ್ದಾರೆ ನೋಡ್ಬೇಕು ಫಸ್ಟ್ ನಾನು. ಇಲ್ಲ ನನ್ನ ಕಷ್ಟವಾಗಿರುತ್ತೆ ಬೇರೆ ವಿಚಾರ. ನೋ, ಬಟ್ ಹೇಳ್ತಾರೆ ವೈ ವಿ ಆರ್ ಸ್ಟೇಯಿಂಗ್ ಯಂಗ್ ವಿತ್ ನೈಸ್ ಸ್ಕಿನ್ ಅಂದ್ರೆ ಅದೇ ಕಾರಣ. ಬಟ್ ಅದಕ್ಕೋಸ್ಕರ ಸ್ನಾನ ಮಾಡದೇ ಇರಬೇಡಿ. ಬಟ್ ಯಾ ಒನ್ಸ್ ನೋ ಬಟ್ ಆಕ್ಚುಲಿ ಒಂದಿನ ಬಿಟ್ಟು ಒಂದಿನ ಗೊತ್ತಾ, ನಾನು ಆ ಟೈಮಲ್ಲಿ ಸ್ನಾನ ಮಾಡ್ಬೋದಲ್ಲ ಇವತ್ತಂದ್ರೆ, ಏನಕ್ಕೆ ನೀರು ವೇಸ್ಟ್ ಮಾಡಬಾರ್ದು ಅಂತ ಮುಂಚೆ. ಈಗ ಸ್ಕಿನ್ ಹೋಗ್ಬಿಡುತ್ತೆ ಅಂತ. ಬಟ್ ಇನ್ನವೇ ಲಾಜಿಕ್ ಕರೆಕ್ಟ್ ಇದೆ ಆಕ್ಚುಲಿ ಅಲ್ವಾ. ಯಾರು ತುಂಬ ಖರ್ಚು ಮಾಡೋದು? ನಾನೇ. ಅಡುಗೆಗೆ ನಿಂತ್ರೆ ಯಾರು ಬೇಗ ಅಡುಗೆ ಮಾಡೋದು? ಸುಳ್ಳು ಹೇಳೋದು ಜಾಸ್ತಿ ಯಾರು? ಇದಕ್ಕೆ ಸುಳ್ಳು ಹೇಳಕ್ ಬರಲ್ಲ, ಅದಕ್ಕೆ ಸಿಕ್ಕಾಗುತ್ತಿರ್ತಾಳೆ. ನಾನು ಹರೀಶ್ ಆಗಿದ್ದಾಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಯಾರು? ಓಕೆ, ಆಫ್ ಕೋರ್ಸ್ ದಟ್ಸ್ ಮೀ. ಸಿನಿಮಾ ಬೋರಿಂಗ್ ಇದ್ರು ಕಡೆವರೆಗೂ ಕೂತ್ಕೊಂಡು ನೋಡೋಣ ಆಮೇಲೆ ಹೋಗೋಣ ಅನ್ನೋದು ಯಾರು? ನಾನೇ. ನೀನ್ ಮಲ್ಗಿತ್ತೀಯ ಸಿನಿಮಾಗೆ ಹೋದ್ರೆ? ಅಲ್ಲ ಬಟ್ ಇಬ್ರು ವಿ ವಾಕ್ಔಟ್. ನಾನು ಐ ವಿಲ್ ವಾಕ್ ಇಬ್ರು ಲೈಕ್ ವಿ ಬೋತ್ ಗೆಟ್ ಔಟ್. ನನ್ನ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಅರ್ಧಕ್ಕೆ ಹೋಗ್ತೀನಿ. ನಮ್ಮ ಅಣ್ಣ ಹೋಗಲ್ಲ. ನಮ್ಮ ಅಣ್ಣ ಈ ಲೈಕ್ ಏನಕ್ಕೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೋಗ್ತಾರೆ ಸಿನಿಮಾಗೆ. ಲೈಕ್ ನಾನು ನೋಡ್ಬೇಕಂದ್ರೆ ನಾನು ನೋಡ್ತಿರ್ತೀನಿ, ಹಿಲ್ ಸ್ಲೀಪ್ ಆಫ್, ಆರ್ ಇಫ್ ಹಿ ವಾಂಟ್ಸ್ ಟು ವಾಚ್ ಐ ವಿಲ್ ಸ್ಲೀಪ್ ಆಫ್. ಇಲ್ಲ ಇಬ್ರಿಗೂ ಇಲ್ಲ ನೋಡೋಕ್ಕಾಗಲ್ಲ ಅಂದ್ರೆ ಇಬ್ರು ಬಂದ್ಬಿಡ್ತೀವಿ ಆಚೆ. ಜಾಸ್ತಿ ಐ ಲವ್ ಯು ಹೇಳೋದು ಯಾರು? ಇಬ್ರು. ಇಬ್ರು ಬೋತ್ ಆಫ್ ಅಸ್. ಅದೊಂಥರ ಇವತ್ತಿಗೂ ಐ ಲವ್ ಯು ಬೇಬಿ ಲವ್ ಯು ಅದೊಂಥರ ಅಭ್ಯಾಸ ಆಗೋಯ್ತು. ಯಾ ಸತಿಂಗ್. ಈ ಶೋ ಮುಗಿದ್ಮೇಲೆ ಯಾಕೆ ಹಿಂಗೆಲ್ಲ ಮಾತಾಡಿದೆ ಅಂತ ಒದೆ ತಿನ್ನೋದು ಯಾರು?
ಇಲ್ಲ ಅತಿ ಶೋ ಅಷ್ಟೇನು ವಿ ಆರ್ ಓಕೆ ವಿತ್ ಓದೇ ತಿನ್ನೋ ಥರ ನೀನು ಏನು ಮಾಡಿ ಪಾಯಿಂಟ್ಸ್ ಹಾಕಿಲ್ಲ. ಹಾಕಿದ್ದಿದ್ರೆ ನಿನಗೆ ಸಿಗ್ತಿತ್ತು. ಬಟ್ ಸೂಪರ್. ಸೀರೆ ಯಾರು ಬೇಗ ಮಡ್ಸೋದು? ಸೀರೆನೇ ಮಾಡ್ಸೋದು. ಯಾಕೆ ಹೇಳು, ಆ ಬಿಸ್ನೆಸ್ಸಲ್ಲಿ ಇದ್ವಿ. ಹೌದು ಓ ಹೌದು, ನಾನು ಕಟ್ಟಿರೋ ಸೀರೆ ಎಲ್ಲ ಅವ್ರಿಗೆ ಕೊಡ್ತೀನಿ ಮಾಡ್ಸೋಕ್ಕೆ. ಹೌದಾ? ನೈಸ್. ಈ ಡಸ್ ಅ ಗುಡ್ ಜಾಬ್. ಬಿಕಾಸ್ ನಾವು ಪಲ್ಲು ಎಲ್ಲ ತೋರಿಸ್ತಿದ್ವಲ್ಲ, ಬಿಕಾಸ್ ಬರೋ ಕ್ಲೈಂಟ್ಸ್ಗೆಲ್ಲ ಐ ವಾಸ್ ಹೆಲ್ಪಿಂಗ್ ಮೈ ಡ್ಯಾಡ್ ಅಲ್ವಾ. ಸೊ ಹಾಗಾಗಿ ನಮ್ಮಮ್ಮ ಹೇಳಿಲ್ವಾ ನಮ್ಗೆ ಊಟ ಕೊಟ್ಟಿರುವಂಥ ಕಸಬು, ಹಾಗಾಗಿ ನಥಿಂಗ್ ರಾಂಗ್. ಸೊ ಸೀರೆ ನೋಡಿದ್ರೆ ಇದು ಒಳ್ಳೆ ಸೀರೆನ ಎಂಥ ಸೀರೆ ಅಂತ ಹೇಳೋ ಕೆಪಾಸಿಟಿ ಇದೆ. ಜೋಗಿರುವಂಥ ಸೀರೆ ಕಲೆಕ್ಷನ್ ಎಲ್ಲ ಕೊಡಿಸಿದ್ದು ಯಾರು ಹೇಳಿ? ಇವರೇ ಹೌದಾ? ಅಮ್ಮ ಮತ್ತೆ ಅಕುಲ್. ನಂದೆಲ್ಲ ನಾನು ಹುಟ್ಟಿ ನಾನು ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ಶೂಟಿಂಗ್ ಹಿ ಆಲ್ವೇಸ್ ಬೈಸ್ ಸೀರೆಗಳೆಲ್ಲ ತಗೊಂಡ್ಬಂದಿದ್ದೆ. ಎಲ್ಲಿ ಹೋದ್ರು ಇಂಡಿಯಾ ಇದು ವಾಟ್ ಇಸ್ ದಟ್ ಇಂಡಿಯನ್ ಮಾಡುವಾಗ ಕೂಡ ಬೇರೆವರ್ ಹಿ ಗೋಸ್. ಗುಜರಾತಿಂದ ಸೀರೆಗಳು, ರಾಜಸ್ಥಾನಿಂದ ಸೀರೆ ನಂಟಿದೆ ನಮ್ಗೆ ಒಂಥರ. ನನ್ ಕಳಿಸ್ತಾರೆ ಅಲ್ಲಿಂದ ಇದು ಮಾಡಿದ್ರು ನನಗೆ, ಕೊರಿಯರ್ ಮಾಡಿದ್ರು. ಬಟ್ ಸೀರೆ ಮಡ್ಸೋದು ಅಂತ ಹೇಳಿದ್ರೆ ಸೀರೆ ಚೆನ್ನಾಗಿ ಮಾಡಿಸ್ತೀರಾ, ಸೀರೆ ಹೇಳಿದ್ರೆ ಕ್ವಾಲಿಟಿ ಚೆಕ್ ಮಾಡ್ತೀರಾ, ಗುಡ್ ಅಲ್ಲ? ಒಳ್ಳೆ ಹಸ್ಬೆಂಡು. ವೆರಿ ಗುಡ್. ಯಾವತ್ತಾರು ನೆರಿಗೆ ಹಿಡ್ಕೊಟ್ಟಿದ್ದೀರಾ ಸೀರೆಗೆ? ಸೀರೆ ಉಟ್ಕೊಂಡ್ರೆ? ಹೌದಾ? ಅಫ್ಕೋರ್ಸ್ ಸೇಫ್ಟಿ ಪಿನ್ಸ್ ಎಲ್ಲ ನಾನೇ ಹಾಕೋದು. ಸೇಫ್ಟಿ ಪಿನ್ಸ್ ಎಲ್ಲ ನಾನೇ ಹಾಕೋದು. ನೈಸ್, ಗುಡ್. ಎಲ್ಲಿ? ಇಲ್ಲಿ ಮನೇಲಿ ಮಾತ್ರ? ಅಫ್ಕೋರ್ಸ್. ಎಲ್ಲಿ? ಅಲ್ಲಿ ರಿಯಾಲಿಟಿ ಶೋಗಳಲ್ಲಿ ಯಾರಿಗಾರು ಹೆಲ್ಪ್ ಮಾಡ್ತೀರನೋ ಅಂತ? ಇಲ್ಲಪ್ಪ, ಅಂತ ಅದೃಷ್ಟ ನೀವು ನಮ್ಗೆ ಕಲ್ಪಿಸ್ಕೊಟ್ಟಿಲ್ಲ. ಫಸ್ಟ್ ಡೈರೆಕ್ಟ್ರಿಂದಾನೇ ಬರೋದಲ್ಲ. ನೋಡ್ರ ಅಂತ. ಅದಕ್ಕೆ ಸ್ವಲ್ಪ ದೂರ. ಅದಕ್ಕೆ ನಾನು ಶೋಸ್ಗೆ ಬರಲ್ಲ ನಾನು. ಬಟ್ ನಾನು ಇವ್ರಿಗೆ ಹೇಳಿದೆ, ನಮ್ಮಲ್ಲೊಬ್ರು ಒಳ್ಳೆ ಸೀರೆ ಅಂಗಡಿ ಇಟ್ಟಿದ್ದಾರೆ. ಅವ್ರಿಗೆ ಹೇಳಿದೆ ಹಿಂಗೆ ಅಕುಲ್ ಅವ್ರು ಬರ್ತಾರೆ, ಅವ್ರ ಸೀರೆ ಅಂದರೆ ಕೊಡಿ ಅವ್ರಿಗೆ ಒಂದು ರೇಷ್ಮೆ ಸೀರೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೀರಿಯಸ್ಲಿ ಚೆಕ್ ಮಾಡಿ ಕ್ವಾಲಿಟಿ. ಇದು ಕೂಡ ಸುದರ್ಶನ್ ಸಿಲ್ಕ್ಸ್. ನೈಸ್, ಸೋ ಸ್ವೀಟ್. ಏನಪ್ಪ ಇಷ್ಟೆಲ್ಲ ಗಿಫ್ಟ್ಸ್ ತರ್ತಿದ್ಯಾ ಕೀರ್ತಿ? ಪ್ರತಿ ತಿಂಗಳು ಒಂದು ಶೋ ಮಾಡೋಣವಾ ನಾವು? ಚೆನ್ನಾಗಿದೆ ಇದು. ವಾವ್. ಸೊ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್. ನೈಸ್, ಲವ್ಲಿ. ಇದು ನಿಮಗೆ ನೋಡಿ ಸೀರೆ ಹೆಂಗಿದೆ ಅಂತ ಹೇಳಿ. ಇದು ನನಗೆ ಟೆಲ್ ಯು ವಾಟ್, ನಾನು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಪ್ಪ ಹೆಂಗೆ ಬಿಸ್ನೆಸ್ ಮಾಡ್ತಾರೆ ಅಂತ. ಕ್ಯಾನ್ ಐ ಜಸ್ಟ್ ಮೂವ್ ದಿಸ್ ಅ ಬಿಟ್? ಇದು ಓಕೆನಾ? ಕಾಣುತ್ತಾ? ಈಗ ನೀನು ಕ್ಲೈಂಟು, ನೀನು ಬಂದಿರ್ತೀಯ. ನಿಮ್ಮ ಕೀರ್ತಿ, ಈಗ ನಿಮ್ಮ ವೈಫ್ಗೆ ಯಾವ ಹೀರೋಯಿನ್ ಇಷ್ಟ ಹೇಳು? ಮೀನಾ, ಶ್ರೀದೇವಿ? ಶ್ರೀದೇವಿ ಸೀರೆ ಬಂದಿದೆ. ಎಂಥ ಅದ್ಭುತ ಸೀರೆ ಸುದರ್ಶನ್ ಸಿಲ್ಕ್ಸಿಂದ ನೋಡಿ. ಅದ್ಭುತ. ಹಿಡ್ಕೊಳ್ಳಿ ಹಿಂಗೆ ನೋಡಿ ಒಂದು ಸತಿ, ಫೀಲ್ ದ ಒಂದು ಫ್ಯಾಬ್ರಿಕ್ ನೋಡಿ. ಈ ಪಲ್ಲು ಇದೆಯಲ್ಲ, ಬಾ ಈ ಪಲ್ಲುನೇ ಒಂಥರ ನೋಡಮ್ಮ. ನೋಡಿ ಶ್ರೀದೇವಿ ಜಗದೇವಿ ಅತಿಲೋಕ ಸುಂದರಿ. ಇಲ್ಲಿ ನೋಡಿ ಹೆಂಗಿದೆ ನೋಡಿ ಪಲ್ಲು. ಹಂಗೆ ಬಿದ್ದರೆ ಅಮ್ಮ ಆ ಲೈಟ್ಗೆ ನೋಡಿ ಕಲ ಶೈನಿಂಗ್, ಅದು ಹೆಂಗಿರುತ್ತೆ ಗೊತ್ತಮ್ಮ. ನಿಜವಾಗ್ಲೂ ನಿಮ್ಮ ಹೆಂಡತಿ ಫಿದಾ ಆಗೋದು ಗ್ಯಾರಂಟಿ ಅಮ್ಮ. ನಿಮ್ಮ ಹೆಂಡತಿ ಎಂಥ ಸೌಜನ್ಯವಾಗಿದೆ ನೋಡಿ ಸೀರೆ ಇದು, ಸುದರ್ಶನ್ ಸಿಲ್ಕ್ಸ್ದು. ಓಕೆ, ಹಾಗಾಗಿ ಏನಪ್ಪ ಸೀರೆ ತೆಗೆಯೋದು ಮಾತ್ರ ಗೊತ್ತೇನಪ್ಪ ಹೆಂಗಂದ್ರೆ ಹಂಗೆ ಮರ್ಚಿರ್ತೀಯಲ್ಲಪ್ಪ. ಬಾ, ಇದನ್ನ ಹಿಂಗಿಟ್ಟು ಇದನ್ನ ಹಿಂಗೆ ಇಡಬೇಕು. ಅರ್ಥ ಆಯ್ತಾ? ಸೀರೆಗಿರುವಂಥ ಒಂದು ಸ್ಪೆಷಲ್ ಕ್ವಾಲಿಟಿ ಅದು. ಇಲ್ಲಿ ಒಳಗಡೆ ಒಂದು ಕಡೆ ಲವ್ಲಿ ಸಾರಿ, ಒಳ್ಳೆ ಕಲರ್ ಇದು. ಬ್ಯೂಟಿಫುಲ್ ಕಲರ್. ಇಟ್ಸ್ ಮಾವಯ್ಯಸ್ ಫೇವ್ರೆಟ್ ಕಲರ್. ಆಕ್ಚುಲಿ ಇದನ್ನ ನವಿಲು ಬ್ಲೂ ಅಂತ ಹೇಳ್ತಾರೆ ಅಲ್ವಾ? ಹಿಂಗಿಡು ಹೇಳ್ತೀನಿ. ಹಿಂಗಿಟ್ಟು ಮತ್ತೆ ಹಿಂಗೆ ಫೋಲ್ಡ್ ಮಾಡಿ, ಹಿಂಗೆ ತೆಗೆದು ಹಿಂಗೆ ಫೋಲ್ಡ್ ಮಾಡಿ. ಜೋ, ದಿಸ್ ಇಸ್ ದ ಲವ್ಲಿ ಸುದರ್ಶನ್ ಸಿಲ್ಕ್ಸ್. ನೈಸ್ ನೋ? ಜೋಗ್ ತುಂಬ ಇಷ್ಟ. ಶಿ ರಿಯಲಿ ತುಂಬ ಚೆನ್ನಾಗಿ ಕಾಣಕತ್ತಾರೆ. ನಮ್ದೇನು ಕೊಟ್ಟಿದ್ಯಪ್ಪ? ಅಯ್ಯೋ, ಮುಂಚೆ ಕೊಟ್ಟಿದ್ದ ಗ್ರೂಪ್ ರೋಷಕ್ಕೆ ಇದನ್ನ ಹಾಕೋತಿದ್ವಲ್ಲಪ್ಪ, ಪಂಚೆ ಗಿಂಚೆ. ವೆರಿ ನೈಸ್. ಇನ್ನೊಂದು ಮನೆ ಗ್ರೂಪ್ ರೋಷಕ್ಕೆ ಹಾಕೋಣ. ನೈಸ್, ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸಿಲ್ಕ್ಸ್. ನಮ್ಮ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್, ಚಿಕ್ಕಪೇಟೆ, ಮಾರತ್ಹಳ್ಳಿ, ಮತ್ತು ಈಗ ರಾಜರಾಜೇಶ್ವರಿ ನಗರಲ್ಲೂ ಇವರ ಬ್ರಾಂಚ್ ಓಪನ್ ಆಗಿದೆ. ಇವರು ಡೆಫಿನೆಟ್ಲಿ ಯಲಹಂಕ ಕಡೆನೂ ಬರಬೇಕಪ್ಪ, ನಮ್ಮ ಹತ್ರ ಆಗುತ್ತೆ. 1944 ಓಲ್ಡೆಸ್ಟ್ ಸಿಲ್ಕ್ ಹೌಸ್ ಇದು. 1944ರಿಂದ ಇದ್ದಾರೆ. ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲರಿಗೂ ಬಟ್ಟೆಗಳಿದೆ. ಜೊತೆಗೆ ಸುದರ್ಶನ್ ಸಿಲ್ಕ್ಸ್ ಅವ್ರದ್ದು ಜ್ಯುವೆಲ್ಲರ್ ಶಾಪ್ ಕೂಡ ಇದೆ. ಸುದರ್ಶನ್ ಜ್ಯುವೆಲ್ಲರಿ ಶಾಪ್ ಇದೆ. ಹೌದು. ವೆರಿ ಗುಡ್. ಅದೇ ವೆರಿ ಓಲ್ಡ್ ಸುದರ್ಶನ್ ಸಿಲ್ಕ್ಸ್. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದಕ್ಕೆ ನೀವು ಫಾಲೋ ಮಾಡಿ. ನಿಮಗೆ ಅವ್ರದ್ದು ಎಲ್ಲ ಹಬ್ಬಗಳಿಗೂ ಆಫರ್ಗಳು ಏನೇನಿದೆ ಗೊತ್ತಾಗ್ತಾ ಇರುತ್ತೆ. ಈಗ ಹೊಸದಾಗಿ ಆಷಾಢ ಸೇಲ್ ಕೂಡ ಶುರುವಾಗಿದೆ. ಹೋಗಿ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್. ಒಳ್ಳೆದಾಗಲಿ. ನೋಡಿ ಎಷ್ಟು ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಹೇಳ್ತಾನೆಲ್ಲ.
ಪೋಕರ್ ಫೇಸ್. ನೀವು ಆಂಕರ್ ಆದರೆ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ಗೆ ಹೋಗಿ ಅಂತ ಹೆಂಗೆ ಹೇಳ್ತಾರೆ ಅಕುಲ್? ನಾವು ಹೆಂಗೆ ಅಂತಂದರೆ ಜಾಮೂನ್ ತಿಂದಂಗೆ ಹೇಳ್ತೀವಿ. ಹೇಳಿ. ನೀನೊಂಥರ ಹಾಲಿವುಡ್ ಸಿನಿಮಾದಲ್ಲಿ ನಟನೆ ಮಾಡ್ತಾರಲ್ಲ, ಆ್ಯಕ್ಟರ್ಗಳ ಥರ ಮಾಡಿದ್ಯಾ. ಯಾವುದು ನೀನು ₹1 ಆ್ಯಕ್ಟಿಂಗ್ ₹1 ಮಾಡ್ತೀಯ, ನಾನು ₹1 ಆ್ಯಕ್ಟಿಂಗ್ ₹100 ಮಾಡ್ತೇನೆ. ಅರ್ಥ ಆಯ್ತಾ? ಇನ್ನವೇ ಅದೇ ನಿನ್ನ ಪ್ಲಸ್ ಪಾಯಿಂಟ್. ಎಲ್ಲಿ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ, ಇದು ಬರೀ ಚಿಕ್ಕಪೇಟೆಯಲ್ಲಿ ಮಾತ್ರ ಇಲ್ಲ, ಇನ್ನು ಸಾಕಷ್ಟು ಕಡೆ ಇದೆ. ನೀವು ಹೋಗಿ ಮದುವೆ ಹಬ್ಬ ಹರಿದಿನ ಏನೇ ಇದ್ರೂ ಕೂಡ ದ ಬೆಸ್ಟ್ ಪ್ಲೇಸಸ್ ಸುದರ್ಶನ್ ಸಿಲ್ಕ್ಸ್. ಏನೋ ಗಿಫ್ಟು ಸುದರ್ಶನ್ ಸಿಲ್ಕ್ಸಿಂದ. ಏನೋ ಈಗ ಆಷಾಢ ಸೇಲ್ ನಡೀತಾ ಇದೆ, ಗೋ ಹೋಗ್ರಿ, ಹೋಗಿ. ಕೀರ್ತಿ ಹೇಳಿದ್ರೆ ಓಕೆ, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹೋಗಿ ಸೀರೆ ತಗೊಳ್ಳಿ. ಆಷಾಢ ಬೇರೆ ಬರ್ತಾ ಇದೆ ಅಷ್ಟೇ. ಕಟ್. ಯಾಕೆ ನಾವು ಚಿಕ್ಕ ಮನೇಲಿದ್ದೀವಿ, ನೀವು ದೊಡ್ಡ ಮನೇಲಿದ್ದೀರಾ ಅಂತ ಗೊತ್ತಾಯ್ತಾ? ಯಾವುದಪ್ಪ ನಿಮ್ಮ ಥರ ಎನರ್ಜಿ ಕೊಟ್ಟು ಹೇಳಿದ್ರೆ ಇಲ್ಲ ಮಾರಾಯ, ಮನೆ ದೊಡ್ಡದಾಗಿರ್ಬೇಕು. ಇಲ್ಲಿ ಏನೇ ಇದ್ರೂ ಕೂಡ ಅದೊಂದು ಸೂರು ಅಲ್ಲೆಲ್ಲ ಇರ್ಬೇಕು, ಇಲ್ಲಿರ್ಬೇಕು. ಸೂಪರ್. ಹ್ಯಾವ್ ಅ ಬಿಗ್ ಹೌಸ್, ಬಿಗ್ ಹಾರ್ಟ್, ಹ್ಯಾವ್ ಅ ಬಿಗ್ ಹಾರ್ಟ್. ಕರೆಕ್ಟ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತು ಈ ಸರ್ಪ್ರೈಸ್ ಯಾವುದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ್ಯಂಡ್ ನಾನು ಜನರಲಿ ಇಟ್ ಈಸ್ ಬರೀ ಕೀರ್ತಿಗೆ ಮಾತ್ರ, ಕೀರ್ತಿ ಕ್ಲಿನಿಕಲ್ಲಿ ಇಂಟರ್ವ್ಯೂ ಕೊಡ. ಬಿಕಾಸ್ ನಾನು ಎಲ್ಲೂ ಕೂಡ ಐ ಡಿಂಟ್ ಗೋ. ನಮ್ಮ ಶೋ ಬಿಟ್ಟರೆ ಮನೆ ಬಿಟ್ಟರೆ ಗಾಲ್ಫ್ ಕೋರ್ಸ್ ಬಿಟ್ಟರೆ ಏನೂ ಇಲ್ಲ. ದಿಸ್ ಇಸ್ ಮೈ ಲೈಫ್, ಒಂದು ಪುಟ್ಟ ಜೀವನ. ಸೊ ಟುಡೇ ಒಂಥರ ಸಾಕಷ್ಟು ನೆನಪುಗಳನ್ನು ಹಂಚ್ಕೊಂಡಿದ್ವಿ. ಈಗ ಇಬ್ರಿಗೂ ಒಂದೊಂದು ಸಪ್ರೇಟ್ ಗೇಮ್ ಇದೆ, ಒಬ್ಬೊಬ್ಬರೇ ಆಡಬೇಕು. ಈಗ ಜೋ ಅವ್ರಿಗೆ ಒಂದು ಗೇಮ್, ಓಕೆ, ದಿಸ್ ಆರ್ ದಟ್ ಅಂತ. ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ? ಓಕೆ. ಓಕೆ. ಅಕುಲ್ ಒಳ್ಳೆ ಫಾದರ, ಒಳ್ಳೆ ಹಸ್ಬೆಂಡಾ? ಹಸ್ಬೆಂಡ್. ಒಳ್ಳೆ ಆ್ಯಂಕರಾ, ಒಳ್ಳೆ ಆ್ಯಕ್ಟರಾ? ಆ್ಯಂಕರ್. ಅಕುಲ್ ಒಳ್ಳೆಯವರ, ನೀವು ಒಳ್ಳೆಯವರ? ಅಕುಲ್. ಇದೆಲ್ಲ ರೆಕಾರ್ಡ್ ಆಗ್ತಿದೆ ಜೋ. ಐ ಹ್ಯಾವ್ ಟು ಟೆಲ್ ದ ಟ್ರೂತ್. ಮಾರ್ನಿಂಗ್ ಪರ್ಸನ್ನ, ನೈಟ್ ಪರ್ಸನ್ನ ಅಕುಲ್? ನೈಟ್. ಅಕುಲ್ ಕಾಟ್ ಮೇಲೆ ನಿದ್ದೆ ಮಾಡೋದು ಜಾಸ್ತಿನಾ, ಹೊರಗಡೆ ಕಾಟ ಕೊಡೋದು ಜಾಸ್ತಿನಾ? ಕಾಟ ಕೊಡೋದು ಜಾಸ್ತಿ. ಕರೆಕ್ಟ್. ಅಕುಲ್ ಅವರಿಗೆ ಹೆಣ್ಮಕ್ಳು ಫ್ಯಾನ್ಸ್ ಜಾಸ್ತಿನಾ, ಗಂಡು ಮಕ್ಕಳ? ಹೆಣ್ಮಕ್ಕಳು. ಅಜ್ಜಿಂದರು. ಯಾ. ಅಕುಲ್ಗೆ ಮೊದಲು ವೈಫಾ, ಮಗನ, ಕೆಲಸನ? ಕೆಲಸ. ಕೆಲಸ ಮಾಡಿ ನಿಮಗೆ ಮನೆ, ಮಗ ಅದು ನಡೀತಿದ್ರೆ ವಿಜಯಲಕ್ಷ್ಮಿ. ನಮ್ದೆಲ್ಲ ಅದು 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 ಬಿಟ್ರೆ ನಡೀಬೇಕು, everything- ಅದಾದ್ಮೇಲೆ ನಮ್ದೆಲ್ಲ ಬರುತ್ತೆ. ಅದು ಆಟೋಮ್ಯಾಟಿಕಲಿ ಇಟ್ ಫಾಲೋಸ್. ಸೂಪರ್. ಫ್ರಾಂಕ್ ಆನ್ಸರ್ ಕೊಟ್ಟಿದ್ದಾರೆ, ಫಾಸ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ. ನಿಮಗೆ ಎಸ್ ಆರ್ ನೋಗೆ ಮಾಡಿಸ್ತೀನಿ, ಓಕೆನಾ? ಒನ್ ಮೋರ್ ಗಿಫ್ಟ್ ಹ್ಯಾಂಪರ್ ರೆಡಿ ಆಗ್ತಿದೆ. ಆಗ್ತಿದೆ. ಶ್ರೀಧರ್ ಇಟ್ಕೋ. ಸರಿ, ಇವ್ರಿಗೆ ಇವಾಗ ಎಸ್ ಕರಣ್ ಆರ್. ಜೋಹರ್ ಶೋ ಥರ. ಅಕುಲ್ ಬೇರೆ ಭಾಷೆಯಿಂದ ಬಂದು ಇಲ್ಲಿ ಬೆಳೆದಿರೋದಕ್ಕೆ ತುಂಬ ಜನಕ್ಕೆ ಹೊಟ್ಟೆ ಉರಿ ಇದೆ. ನೈಸ್. ಎಸ್ ಕೂಡ ಇರ್ಬೋದೇನೋ ಗೊತ್ತಿಲ್ಲ. ಅದು ನಾನು ತಲೆ ಕೆಡ್ಸ್ಕೊಳ್ಳಲ್ವಲ್ಲ, ಅದೇ ನನ್ನ ಪ್ರಾಬ್ಲಮ್. ರಿಯಾಕ್ಟ್ ಮಾಡಿಲ್ಲ ಅಂದರೆ ಅದೇ ಪ್ರಾಬ್ಲಮ್. ಅಕುಲ್ ಅವ್ರಿಗೆ ಹೆಂಡತಿ ಫಸ್ಟು, ಶೋ ನೆಕ್ಸ್ಟು? ಅದು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸಿ ವರ್ಕ್ ಇಸ್ ವರ್ಷಿಪ್. ಐ ಆಲ್ವೇಸ್ ರೆಸ್ಪೆಕ್ಟ್. ಆ್ಯಂಡ್ ಅವ್ರಿಗೂ ಗೊತ್ತಾ ವಿಚಾರ. ಹೌದು. ಐ ಗಿವ್ ಅಟ್ಮೋಸ್ಟ್ ಪ್ರಿಫರೆನ್ಸ್. ನಾನೇ ಹೇಳ್ತೀನಿ ಫಸ್ಟ್ ಮೊದಲು ಅದು ಮಾಡ್ಕೊಂಡು ಬನ್ನಿ, ಆವಾಗ ನಾವೆಲ್ಲ ಊಟಕ್ಕಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ. ಒಳ್ಳೆ ಕತೆ. ಮತ್ತೆ ಬಿಗ್ ಬಾಸ್ ಶೋ ಆಫರ್ ಬಂದರೆ ಅಕುಲ್ ಹೋಗ್ತಾರೆ? ಆಲ್ರೆಡಿ ತೆಲುಗಲ್ಲಿ ಬಹಳಷ್ಟು ಸತಿ ಕೇಳಿದ್ದಾರೆ. ನಮಗೆ ಕೆಲಸ ಇದ್ದ ಮೇಲೆ ಇಲ್ಲಿ ಯಾಕೆ ಹೋಗ್ಬೇಕು ಸುಮ್ಮನೆ? ಫೈನ್. ಸಿ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಅದು ಪಡ್ಕೊಂಡಿದ್ವಿ. ಮತ್ತೆ ಗೆಸ್ಟಾಗಿ ಹೋಗಿದ್ದೀನಿ, ಅದನ್ನು ಪಡ್ಕೊಂಡಿದ್ದೀನಿ. ಸೊ ಐ ಥಿಂಕ್ ನೋ ಪಾಯಿಂಟ್. ಬೇರೆ ಎಲ್ಲ ಪ್ರತಿಭೆಗಳು ಬರಲಿ, ಹೊಸ ಪ್ರತಿಭೆಗಳು. ಅಕುಲ್ಗೆ ಈಗ ಸಿನಿಮಾದಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದ್ರೆ ಮಾಡ್ತಾರೆ? ವೈ ನಾಟ್? ಹೆಂಡತಿ ಈ ರಿಯಾಲಿಟಿ ಶೋ ಒಪ್ಕೋಬೇಡ ಅಂದರೆ ಒಪ್ಕೊಳ್ಳಲ್ಲ? ಈ ರಿಯಾಲಿಟಿ ಶೋ ನಾನು ಒಪ್ಕೋತೀರ? ಒಪ್ಕೋತೀನಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ನಾನು ಹೋಗಿದ್ದಕ್ಕೆ ಅವಳೇ ಕಾರಣ. ಅಲ್ಲ, ಅವ್ರು ಬೇಡ ಅಂದಿದ್ರೆ ಹೋಗ್ತಿರ್ಲಿಲ್ವಾ? ಇಲ್ಲ ಆ ಕಾಲ್ ಅಲ್ಲ, ತಗೊಳ್ಳೋದು. ನಾನು ಅದರಲ್ಲಿ ಇನ್ವಾಲ್ವೇ ಆಗಲ್ಲ. ಆ ಶೋ ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತಾನೆ ಫಿಕ್ಸ್ ಆಗಿದ್ದು. No, he's asking, if I tell you don't do the show, will you take that call from me? Never. He makes his own call. But she told me ಬಿಗ್ ಬಾಸ್ಗೆ ನೀನು ಹೋಗಿ ಬೇಬಿ, ಯು ಹ್ಯಾವ್ ಪೊಟೆನ್ಷಿಯಲ್ ಟು ವಿನ್, ಬಿಕಾಸ್ ಶೀಸ್ ಅ ಸ್ಟ್ರಾಂಗ್ ಬಿಗ್ ಬಾಸ್ ವಾಚರ್. ಅವಳಿಗೆ ಗೊತ್ತು ಯಾರು ಕಂಟೆಂಟ್ ಕೊಡ್ತಾರೆ ಏನೇ ಅಂತ. ಅಕುಲ್ ಅವರು ಹೆಂಡತಿ ಮಾತನ್ನ ತುಂಬ ಕೇಳ್ತಾರೆ, ಬೇರೆಯವ್ರ ಹೆಂಡತಿ ಮಾತಾದರೂ ಕೇಳ್ತಾರೆ. ಬೇರೆಯವ್ರ ಹೆಂಡತಿ ಮಾತು ಯಾಕಪ್ಪ ಕೇಳಬೇಕು? ಮತ್ತೆ ಹೆಂಗೆ? ಏನು ಗೊತ್ತಾ, ಹೇಳ್ತಾಳೆ ಫೈನಲಿ ನನ್ನ ರೂಟೇ ಸೀತಯ್ಯ, ಅವ್ರ ಮಾತು ಅವರೇ ಕೇಳಲ್ಲ. ಸೀತಯ್ಯ ಅಂತ. ಅಕುಲ್ ಕನ್ನಡದಲ್ಲಿ ಕಾಸ್ಟ್ಲಿಯೆಸ್ಟ್ ಆ್ಯಂಕರ್? ಅದನ್ನ ನಿನಗೆ ಕೊಡ್ತೀನಿ, ನೀನು ಹೇಳು. ಸೀರಿಯಸ್, ಬಿಕಾಸ್ ನೀನು ನೋಡಿದ್ಯಾ ಏನು? ಓ, ಯಾಕಂದರೆ ಇವರು
ಪೇಮೆಂಟ್ಗಳು ತುಂಬ ಹತ್ತಿರದಿಂದ ನೋಡಿರೋರು, ಹಾಗಾಗಿ ನಾನು ನಿಮಗೆ ಕೊಡ್ತೀನಿ ಆಪ್ಷನ್ನು. ಹೌದಾ, ನಮ್ಗೆ ಗೊತ್ತಿಲ್ಲಪ್ಪ. ಥ್ಯಾಂಕ್ ಯು. ಟ್ಯಾಕ್ಸ್ಗಳೆಲ್ಲ ಕೊಡ್ತೀವಿ ಸ್ವಾಮಿ, ಕರೆಕ್ಟಾಗಿ ಪೇ ಮಾಡ್ತೀವಿ. ವೈಟ್ ಪೀಪಲ್, ರೈಟ್ ಪೀಪಲ್ ನಾವು. ಅಕುಲ್ಗೆ ಯಾವ್ದಾದ್ರು ಚಾನಲ್ ಅವ್ರು ಕಾಲ್ ಮಾಡಿ ಒಂದು ಶೋ ಇದೆ ಅಂದರೆ ಮೊದಲು ಫಸ್ಟ್ ಪೇಮೆಂಟ್ ಮಾತಾಡ್ತಾರೆ, ಆಮೇಲೆ ಶೋ ಯಾವುದು ಏನು ಅಂತ ಕೇಳ್ತಾರೆ. ಫಸ್ಟ್ ಶೋ ಕೇಳ್ತೀನಿ ಏನು ಅಂತ, ಆಮೇಲೆ ಎಷ್ಟು ದಿನ ಏನು ಕತೆ ಅಂತ ನೋಡಿ ಪೇಮೆಂಟ್ ಮಾತಾಡ್ತೀನಿ. ಎಷ್ಟೋ ಸಲ ನನ್ನ ಶೋ ನಾನು ನೋಡೋಕ್ಕೆ ಟೈಮ್ ಇರಲ್ಲ. ಒಂದೇ ಟೈಮಲ್ಲಿ ಕಲರ್ಸ್ ಕನ್ನಡ, ಜಿ ಕನ್ನಡ ಮತ್ತು ಸ್ಟಾರ್ ಸುವರ್ಣ ಮೂರರಲ್ಲೂ ರಿಯಾಲಿಟಿ ಶೋ ಬಂದರೆ ಯಾವ್ದು ಒಪ್ಕೋತಾರೆ ಅಕುಲ್? 3 ಒಪ್ಕೋತೀನಿ. ಒಂದ್ಸತಿ ಮಾಡಿದ್ರು. ಒಂದೇ ಟೈಮಲ್ಲಿ ಮಾಸ್ಟರ್ ಡಾನ್ಸರ್ ಬಂತು, ಆಪೋಸಿಟ್ ಪ್ಯಾಟೆ ಒಟ್ಟಿಗೆ ಹಳ್ಳಿ ಲೈಫ್ ಬಂತು, ಸೈಮಲ್ಟೇನಿಯಸ್ಲಿ ಸೇಮ್ ಟೈಮಿಂಗ್. ನಾನೊಂದು ಮಾತು ಕೇಳಿದೆ ಆಗ, ಪರಮ್ ವಾಸ್ ವೆರಿ ಸ್ವೀಟ್ ಆ ಟೈಮಲ್ಲಿ. ಪರಮ್, ನಾನು ಪ್ಯಾಟೆ ಒಟ್ಟಿಗೆ ಹಳ್ಳಿ ಲೈಫ್ ಮಾಡಲೇಬೇಕು ಹಾಸನದಲ್ಲಿ ಅಂತ. ಇನ್ನೂ ವಾಟ್ ಈಸ್ ಇಟ್, ಗೋ ಹೆಡ್ ಅಂದರು. ಫಸ್ಟ್ ಇಲ್ಲ ಅಂದರು, ಗೋ ಹೆಡ್. ಬಹುಶಃ ಬೇರೆ ಯಾವ ಆ್ಯಂಕರ್ಗೆ ಈ ಥರ ಅವಕಾಶ ಸಿಕ್ಕಿತು ಎಲ್ಲ ಗೊತ್ತಿಲ್ಲ, ನನಗೆ ಸಿಕ್ತು. ದಟು ಆಲ್ ಮಾಸ್ಟರ್ ಡಾನ್ಸರ್ ಕೂಡ ಎವ್ರಿ ಡೇ, ಪ್ಯಾಟೆ ಒಟ್ಟಿಗೆ ಹಳ್ಳಿ ಲೈಫ್ ಎವ್ರಿ ಡೇ, ಸೇಮ್ ಟೈಮಿಂಗ್. ಆ ಥರ ಟಿವಿನಲ್ಲಿ ರಿಲೇ 2 ಬಾರಿ ಆಯಿತು. ಟಿವಿನಲ್ಲೂ ರಿಲೇ ಆಯ್ತು ಹಂಗೆ. ಐ ವಾಂಟ್ ಡೂ ಶೋಸ್. ಸಿ, ಚಾನಲ್ಗಳನ್ನು ನೀವು ಕೊಡ್ತಾ ಇದ್ದೀರಿ, ನನಗೆ ಯಾವ ಚಾನಲ್ ಮಾಡಿದ್ರು ನೋಡೋದು ಜನನೇ, ಅದು ಇಂಪಾರ್ಟೆಂಟ್. ನನಗೆ ತಲುಪಬೇಕು ಕಾರ್ಯಕ್ರಮ. ಸೊ ನೀನು ಎಲ್ಲ ಶೋಸಲ್ಲೂ ನಾನು ಬೇಕಿದ್ರೆ ಹಾಕೊಂಡು ಅಲ್ಲಿ ಡೂ ಇಟ್. ಇತ್ತೀಚೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶೋ, ಈ ಶೋ ನನಗೆ ಸಿಗಬೇಕಾಗಿತ್ತು ಅಂತ ಅಕುಲ್ ಅವ್ರ ಮನಸ್ಸಲ್ಲಿದೆ. ಭರ್ಜರಿ ಬ್ಯಾಚುಲರ್ಸ್, ಬಿಕಾಸ್ ನಂದೇ ಶೋ ಅದು. ಅದೇನು ಮಾಡಿದ್ರು ಇವ್ರು ಹಳ್ಳಿ ಪವರ್ ಅಂದ್ಕೊಂಡು ಗ್ಯಾಪ್ ಇದೆ ಅಂತ. ಅಫ್ಕೋರ್ಸ್ ನಿರಂಜನ್ ಮಾಡಿದ್ದಾನೆ, ಬಟ್ ದಟ್ಸ್ ಮೈ, ಐ ಫೆಲ್ ಲೈಕ್ ಅರೆ ಒಂದು ಕನೆಕ್ಟ್ ಇರುತ್ತಲ್ಲ ಒಂದು ಶೋ ಅಲ್ಲಿ. ಅನ್ಫಾರ್ಚುನೇಟ್ಲಿ ಶೋ ಸ್ಟಾರ್ಟ್ ನನ್ನ ಶೋ ಸ್ಟಾರ್ಟ್ ಆಗಬೇಕಿತ್ತು ಹಳ್ಳಿ ಪವರ್, ಅದು ಡಿಲೇ ಆಯಿತು. ಆ ಶೋ ಮಿಸ್ ಮಾಡ್ಕೊಂಬಿಟ್ಟೆ. ಐ ಫೆಲ್ ಲೈಕ್ ಅರೆ ಅದಿರುತ್ತಲ್ಲ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಬಟ್ ದಟ್ಸ್ ಇಟ್. ನಮ್ಮದು ಶಿವ ಎಷ್ಟು ಕೊಟ್ಟರೆ ಅಷ್ಟು ತಿಂತೀವಪ್ಪ. ಇನ್ನೊಂದು ಮಹಾನಟಿ ಪಾಪ ಅನುಶ್ರೀ ನಗ್ತಾಳೆ ಇದಕ್ಕೆ. ಇನ್ಫ್ಯಾಕ್ಟ್ ಐ ವಾಸ್ ಸಪೋಸ್ ಟು ಹೋಸ್ಟ್ ದ ಶೋ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ನೀನು ನನ್ನ ಶೋ ಕಿತ್ಕೊಂಡಿದೀಯ ಅಂತ ಹೇಳ್ತಿರ್ತೀನಿ ಅವಳಿಗೆ. ಫನ್. ತುಂಬ ಚೆನ್ನಾಗಿ ಆಡಿದ್ರೆ. ಹೌದಾ? ತುಂಬ ಥ್ಯಾಂಕ್ ಯು. ಕರೆಕ್ಟಾಗಿ ಆಡಿದ್ರೆ. ನನಗೆಲ್ಲ ಆನ್ಸರು ಗೊತ್ತಿತ್ತು, ಬಟ್ ನೀವೇನಾದ್ರು ಉಲ್ಟಾ ಹೇಳಿದ್ರೆ ಹೇಳ್ತಿದ್ದೆ ನಾನು. ಇದಕ್ಕೆ ಏನಪ್ಪ ಗಿಫ್ಟ್ ತಗೊಂಬ. ಇಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಕ್ಕೆ ಏನೊಂದು ಕೊಡ್ತಾನೆ. ಯಾರು ಕಾರು ಜಾಸ್ತಿ ಓಡಿಸೋದು ಮನೇಲಿ? ಇವರೇ. ಇಲ್ಲ, ಬೋರ್ಡು. ಇವರೇ ಜಾಸ್ತಿ ಓಡಿಸೋದು ಕಾರು. ಓ ಹೌದಾ? ರೈಲ್ ಬಿಡೋದು ಯಾರು? ಕಾರ್ ಬಿಡೋದು? ಎರಡು ಒಂದೇನಾ? ಯು ವೋಂಟ್ ಬಿಲೀವ್, ಜೋಗೆ ರೈಲ್ ಬಿಡೋದು ಗೊತ್ತಿಲ್ಲ, ಅದು ಏನು ಅಂತಲೂ ಗೊತ್ತಿಲ್ಲ. ಆ ವಿಚಾರದಲ್ಲಿ ಜೋ ಇಸ್ ವೆರಿ ಬೋರಿಂಗ್ ಪಾಪ. ಇಟ್ಸ್ ವೆರಿ 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 ಕ್ವೈಟ್. ಏನೇ ಇದ್ರೂ ನಮ್ಮದೇ ಆ ಕೆಲಸ. ಅಕುಲ್ ತುಂಬ ಚೆನ್ನಾಗಿ ಮಾತಾಡೋದ್ರ ಜೊತೆಗೆ ತುಂಬ ಚೆನ್ನಾಗಿ ರೈಲ್ ಬಿಡ್ತಾರೆ ಅಂತ ಇವಾಗ ನಿಮಗೆ ಗೊತ್ತಾಗಿದೆ. ಕಾರು ಚೆನ್ನಾಗಿ ಬಿಡ್ತಾರೆ. ನಮ್ಮಲ್ಲಿ ಕಾರ್ ಗುರು ಅಂತ ಒಂದು ಸರ್ವಿಸ್ ಶೋ. ಹೌದಾ? ಅದು ಇದೆಯಾ? ವೆರಿ ಗುಡ್, ಬನ್ನಿ ತಗೊಂಬನ್ನಿ. A to Z ಸೊಲ್ಯೂಷನ್. ಹೌದಾ? ಏನ್ ಗುರು ನೀನು ಇಷ್ಟೆಲ್ಲ ಬ್ರಾಂಡ್ಸ್ ಇಟ್ಕೊಂಡಿದ್ಯಾ? ನಾನು ತಿಳಿದು ಬೇರೆ ಯಾವ ಬ್ಲಾಗರ್ಸ್ಗೂ, ಯಾವ ಇಂಟರ್ವ್ಯೂಗೂ, ಯಾವ ಪಾಡ್ಕಾಸ್ಟ್ಗೆ ಇಷ್ಟು ನಮ್ಮ ಶೋಗೆ ಇಷ್ಟು ಬರಲ್ಲ ಆ್ಯಡ್ಸು. ನಮ್ಮ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಟ್ಕೊಂಡ್ರಪ್ಪ ಕೀರ್ತಿನ ಒಂಚೂರು, ತುಂಬ ಬ್ರಾಂಡ್ಸ್ ಇದೆ. ಕಾರ್ ಗುರು ಪ್ರೀಮಿಯಂ ಕಾರ್ ಸರ್ವಿಸ್ ಅಂತ. ಇವ್ರದ್ದು ಸೆರಾಮಿಕ್ ಕೋಟಿಂಗು, ಗ್ರಾಫೈಟ್ ಕೋಟಿಂಗು, ಜನರಲ್ ಸರ್ವಿಸ್ ಎಲ್ಲ ಮಾಡ್ತಾರೆ. A to Z ಸೊಲ್ಯೂಷನ್. ಸೀರಿಯಸ್ಲಿ EV ಕಾರ್ಸ್ ಆಗಿರ್ಬೋದು, ಪ್ರೂವ್ ಇಟ್ ಟು ಮೀ. ನಾರ್ಮಲ್ ಚಿಕ್ಕ ಕಾರಿಂದ ಹೈ ಎಂಡ್ ಕಾರ್ಸ್ವರೆಗೂ ಎಲ್ಲ ರಿಯಲಿ A to Z ಸೊಲ್ಯೂಷನ್ ಎಲ್ಲ ರೀತಿಯ ಸರ್ವಿಸ್ ಸಿಗುತ್ತೆ. ನನ್ನ ಹತ್ರ ಒಂದು BYD ಇದೆ, ಆಟೋ 3, ಅದಕ್ಕೆ ರ್ಯಾಪಿಂಗ್ ಹಾಕ್ಸ್ಕೊಡ್ತಾರೆ. ಎಸ್ ಕೊಡಿ. ಇದು ತಾನೇ ಬೇಕು ಗುರು, ಕಾರ್ ಗುರು. ಸೀರಿಯಸ್ಲಿ ಫ್ಯಾಂಟಾಸ್ಟಿಕ್. ಹಂಗಾದ್ರೆ ರಾಜು ಗೌಡ, ಸೂಪರ್. ಕೀರ್ತಿ ಏನು ಟಿಕ್ಲಿನಿಗೆ ಫುಲ್ ಸ್ಟಿಕ್ಕರಲ್ಲಿ ಹಾಕ್ಬಿಟ್ಟಿದೆ. ಈಗ ಆಮೇಲೆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮ ಅಕೌಂಟಲ್ಲಿ ದುಡ್ಡೆಲ್ಲ ಹೋಗಲ್ಲ ತಾನೆ. ಕಿಡಿಂಗ್. ಗುಡ್ ಮ್ಯಾನ್, ಥ್ಯಾಂಕ್ಸ್. ಸೀರಿಯಸ್ಲಿ. ಹೌದೌದು. ವಾವ್. ಇವತ್ತು ಕೀರ್ತಿ ENT ಕ್ಲಿನಿಕ್ ಬಂದು ಒಂದು ಒಳ್ಳೇದಾಯ್ತು ಬಿಡಿ. ಸೀರೆಗೆ ಸೀರೆ ಸಿಕ್ತು, ಸ್ವೀಟ್ಗೆ ಸ್ವೀಟ್ ಸಿಕ್ತು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿಕ್ತು, ಜೊತೆಗೆ ಕಾರ್ ಗುರು. ಇನ್ನು 10 ನಿಮಿಷ ಹಿಂಗೆ ಕಂಟಿನ್ಯೂ ಮಾಡೋಣ. ಬೇರೆ ಏನು ಕಾಣ್ತಾನೆ ಕೊಡು. ಏನು ಕೊಡ್ತೀಯ ಕೊಡಪ್ಪ. ಇನ್ನೇನು ಕೊಡ್ತೀಯ ಕೊಡು. ಐ ಆಮ್ ವೈಟಿಂಗ್. ಒಂಥರ ಸ್ಯಾಂಟಾ ಕ್ಲಾಸ್ ತರ ಬಂದಿದ್ದಾನೆ ಕೀರ್ತಿ. ಯು ಜಸ್ಟ್ ಥಾಟ್. ಈ ತರ ಎಷ್ಟಾಗುತ್ತೆ ಗೊತ್ತಾ ನಮ್ಮಿಬ್ಬರದು, ದಟ್ ಕನೆಕ್ಷನ್ ಆಗುತ್ತೆ. ಸೇಮ್ ಥಿಂಗ್. ಯು ವೋಂಟ್ ಬಿಲೀವ್, ಇದು ENT ಕ್ಲಿನಿಕ್ ಅಲ್ಲ, ಇದು
ದಿಸ್ ಇಸ್ ಸ್ಯಾಂಟಾ ಕ್ಲಾಸ್ Santa Claus. ನಾನು ಹೇಳ್ಬೇಕಂತ ಅನ್ಕೊಂಡೆ ನನ್ನ ಬಾಯಿಂದ ತಗೊಂಡು ಕ್ರಿಸ್ಮಸ್ ತಾತ ಬಂದ್ಬಿಟ್ಟು ಟೇಕ್ ದಿಸ್ ಟೇಕ್ ದ್ಯಾಟ್ ಅಂತ ನೀನ್ ಕಂಟಿನ್ಯೂ ಮಾಡು 1 hour ಅದು ಪರವಾಗಿಲ್ಲ. ಇನ್ನು ಏನೇನ್ ಬರ್ಬೇಕು ಬರ್ಲಿ ಶ್ರೀನಾಥ್ ತಗೊಂಬ ಮಗ ಎಲ್ಲ ಲಿಸ್ಟು. ಅಲ್ಲ ನೀನ್ ಈ ತರ ಗಿಫ್ಟ್ಗಳು ಕೊಡೋದ್ರಲ್ಲಿ ಒಂದು ಎಪಿಸೋಡ್ ಆಗತ್ತಲ್ಲಪ್ಪ ಇದು. ಎಲ್ಲ ಕವರಲ್ಲಿ ಹಾಕ್ಬಿಡಿ. ಮಗ ಇಡ್ಬೇಕು. ಸೊ ಒಂದೊಂದು ಕಾರ್ಗೆ ಒಂದೊಂದಾ? ಇರು ನೆಕ್ಸ್ಟ್ ಬರ್ತದೆ. ಹೇಳಿ ಸರ್. ನಾಗರಬಾವಿಯಲ್ಲಿದೆ ಇವ್ರದ್ದು. ಹೋಗಿ ಮತ್ತೆ ಕಾರ್ ಗುರು ಅಂತ ನೀವು ಸೋಷಿಯಲ್ ಮೀಡಿಯಾ. ನಾಗರಬಾವಿಯಲ್ಲಿ ನಮ್ಮ ಅಣ್ಣ ಇರೋದು ನಾಗರಬಾವಿಯಲ್ಲಿ. ಹೌದು, ನಾಗರಬಾವಿಯಲ್ಲಿ ಇದೆ. ಸೊ ಕಾರ್ ಗುರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಪೇಜ್ ಫಾಲೋ ಮಾಡ್ಕೊಂಡು ಹೋದರೆ ನೀವು ಕಾರ್ ಸರ್ವಿಸ್ ಮಾಡೋದ್ರಲ್ಲಿ ಲೇಬರ್ ಚಾರ್ಜಲ್ಲಿ 50% ಫ್ರೀ. ಯಾವ ಕಾರ್ ಆದ್ರೂ, ಯಾವ ಕಾರ್? ಎಲೆಕ್ಟ್ರಿಕ್ ಕಾರ್ ಕೂಡ ಸರ್ವಿಸ್ ಮಾಡ್ತಾರೆ. ಹೌದು. ನಾರ್ಮಲ್ ಕಾರ್ಗಳು, ಪೆಟ್ರೋಲು, ಡೀಸೆಲ್ಲು, EV ಎಲ್ಲ ಕಾರ್ಗಳ ಸರ್ವಿಸು ಇದೆ ಇವ್ರ ಹತ್ರ. ನೀವು ಇವರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಡು ಹೋದರೆ ಲೇಬರ್ ಚಾರ್ಜಲ್ಲಿ 50% ಫ್ರೀ ಇದೆ ನಿಮಗೆ. ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಬನ್ನಿ ಅಂತ ಹೇಳಿ ಆ ಗಿಫ್ಟು ವೌಚರ್ ನಿಮಗೆ. ನೋಡಿ ಎಷ್ಟು ಸಟ್ಲ್ ಆಗಿ ಹೇಳ್ತಾನೆ. ವೆರಿ ಗುಡ್ ಆಕ್ಟರ್. ಥ್ಯಾಂಕ್ ಯು ಕಾರ್ ಗುರು. ಬಿ ಬರ್ತಾ ಇದೀವಿ. ಸಿರಮಿಕ್ ಕೋಟಿಂಗ್ ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಬಂದ್ಮೇಲೆ ಸರ್ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ಬೇಡಿ ಮತ್ತೆ. ಫ್ರೀ. ವೆರಿ ಗುಡ್. ಡೆಫಿನೆಟ್ಲಿ. ಏನ್ಜು ನಿನ್ನ ಕಾರ್ಗೆ ನಿನ್ನ ಕಾರ್ ಕ್ಲೀನಿಂಗ್ ಬೇಕು ಅಂತ ಹೇಳಿದಿಲ್ಲ, ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾನೆ ಅವರು. ಅವ್ರಿಗೆ ಹೇಳ್ಬಿಡು ಒಂದು ಎಕ್ಸ್ಟ್ರಾ ಸರ್ವಿಸ್ ತಗೋತೀವಿ ಅಂತ. So congratulations for we. ಕೀರ್ತಿ ನಿಮ್ಮ ಪ್ರೋಗ್ರಾಮಲ್ಲಿ ಅಳಿಸಲ್ಲ ಅನ್ಕೊಂಡೆ, ನನಗೂ ಬರ್ತಾ ಇದೆ ಅಳು. ತುಂಬಾ ಚೆನ್ನಾಗಿ. ಏನಪ್ಪ ಸರ್ಪ್ರೈಸ್ ಕೀರ್ತಿ. ನನಗೆ ತುಂಬ ಖುಷಿ ಆಯಿತು. ಇವ್ರನ್ನೂ ಎಲ್ರ ಜೊತೆ ಹಂಚ್ಕೊಳ್ಳೋಕ್ಕೂ ನನಗೆ ತುಂಬಾನೇ ಖುಷಿ. ಹಂಗ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಿಮ್ಮ ಹೆಂಡತಿಗೆ ನಾರ್ಮಲ್ ಆಗಿ ಗುಡ್ ನೈಟ್ ಹೇಳ್ತೀರಾ ಅಥವಾ ಸುದರ್ಶನ್ ಸಿಲ್ಕ್ ಸರ್ಪಿಸುವ ಗುಡ್ ನೈಟ್ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯಾ ಸ್ವೀಟ್ ಹೌಸ್, ರಾಗ ಆರ್ಟ್ಸ್ ಎಲ್ಲ ಹಂಗೆ ಹೇಳ್ತೀರಾ? ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ಸ್ ಹೆಲ್ಪ್ ಆಗುತ್ತೆ, ಆದರೆ ಅಕುಲ್ ಹೋಗಿ ಬಂದ್ಮೇಲೆ ಅಕುಲ್ ಅವರಿಂದ ಬಿಗ್ ಬಾಸ್ ಹೆಲ್ಪ್ ಆಗಿದೆ. ಹೌದು ಸ್ವಾಮಿ. ಹಿಂಗೆ ಎಲ್ಲರೂ ನಿನ್ನ ಸ್ವಂತ ಫ್ಯಾಮಿಲಿನೇ ನಿನ್ ಬೇಡ ಹೋಗಿ ಸಾಯಿರಿ ಏನಾದ್ರು ವಿಷ ಕುಡ್ಕೊಂಡು ಅಂತ ಹೇಳಿದ್ರು. ಇದರಲ್ಲಿ ಇಲ್ಲಿ ಅಮೃತನೇ ಕೊಟ್ಟು ನಮ್ಮ ಬದುಕಿಸಿರುವಂತ ಕನ್ನಡ ತಾಯಿನ ನಾವು ಮರೆಯಕ್ಕಾಗತ್ತ. ಬದುಕಿದ್ದು ಜಟಕ ಬಂಡಿ, ಇದು ENT ಕ್ಲಿನಿಕ್ ಬಂಡಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.